ನಮಸ್ಕಾರ ಆತ್ಮೀಯ ಮುಖ್ಯೋಪಾಧ್ಯಾಯರೇ ಹಾಗೂ ವೃತ್ತಿ ಬಾಂಧವರೇ. ಇವತ್ತಿನ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ದಲ್ಲಿ ನಾವು FLN ಸರಣಿ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಶ್ರೀಮತಿ ಜಯಲಕ್ಷ್ಮಿ ಎಚ್, BRP ಪ್ರೌಢಶಾಲೆ ವಿಭಾಗದ BRPಗಳು, ಧಾರವಾಡ ಶಹರ ವಲಯ. ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ. ಮೇಡಮ್, ತಮಗೆ ಸ್ವಾಗತ. ಹಾಗೂ ಮತ್ತೊಬ್ಬ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಮತಿ ಭಾರತಿ ಬಡಗೇರವರು ಆದರ್ಶ ಶಿಕ್ಷಕ ಸಾಹಿತಿಗಳು, ಪಂಚ್ ಕಚೇರಿ ಓಣಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವರು ಕೂಡ ಈ ಒಂದು FLN ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ. ಭಾರತಿ ಮೇಡಮ್ ಅವರೇ, ತಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಧನ್ಯವಾದ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀ NB ದ್ಯಾಪೂರ್ ಹವ್ಯಾಸಿ ಕಲಾವಿದರು, ದುರ್ಗಾ ಕಾಲನಿ ಶಾಲೆಯ ಮುಖ್ಯ ಗುರುಗಳು ಆಗಿರ್ತಕ್ಕಂತಹ NB ದ್ಯಾಪೂರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದ್ಯಾಪೂರ್ ಸರ್, ತಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ನಾವು 2025-26ನೇ ಸಾಲಿಗೆ ಇಲಾಖೆಯ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂತಹ FLN ಅನುಷ್ಠಾನದ ಕುರಿತು ಚರ್ಚಿಸಲು ಸೇರಿದ್ದೇವೆ. FLN ಅಂದರೆ ಮೂಲಭೂತ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ. ಮಕ್ಕಳಿಗೆ ಮೂಲಭೂತ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನದ ಪರಿಕಲ್ಪನೆ ಹಾಗೂ ವೃದ್ಧಿಸಲು ಅನುಕೂಲ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಶಾಲೆಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಇಲಾಖೆ ನಮಗೆ ಆದೇಶಿಸಿರುತ್ತದೆ. ಆ ಆದೇಶದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ವಿಚಾರಗಳನ್ನು ಹಾಗೂ ಮಾದರಿ ಕ್ರಿಯಾ ಯೋಜನೆಯನ್ನು ಮತ್ತು ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಯಾವ ರೀತಿ ಮಕ್ಕಳಿಗೆ ಅನುಷ್ಠಾನ ಮಾಡಲು ನೆರವಾಗುತ್ತವೆ, ಯಾವ ರೀತಿ ಅವುಗಳನ್ನು ಶಾಲೆಯಲ್ಲಿ ಕಾರ್ಯರೂಪಕ್ಕೆ ತರಬೇಕು ಎನ್ನುವುದನ್ನು ನಾವಿಲ್ಲಿ ಚರ್ಚಿಸುತ್ತೇವೆ. FLN ಹಿನ್ನೆಲೆ ಮತ್ತು ಪ್ರಾಮುಖ್ಯತೆಯನ್ನು ನಾವು ಇಲ್ಲಿ ನೋಡುವುದಾದರೆ, NEP 2020 ಒಂದು ಆಶಯದಂತೆ 2026-27ನೇ ವರ್ಷಕ್ಕೆ 3ನೇ ತರಗತಿಗೆ ಬಂದಂತಹ ಪ್ರತಿಯೊಬ್ಬ ಮಗು ಕೂಡ ಮೂಲಭೂತ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನದ ಕಲಿಕಾ ಫಲಗಳನ್ನು ವೃದ್ಧಿಯಾಗಿರಬೇಕು. ಆ ಮಗು ಸರಳವಾಗಿ ಓದಲು, ಬರೆಯಲು ಹಾಗೂ ಸುಲಭ ಲೆಕ್ಕಾಚಾರವನ್ನು ನಿರ್ವಹಿಸಲು ಸಮರ್ಥನಾಗಬೇಕು. ಈ ಒಂದು ಆಶಯದೊಂದಿಗೆ ನಾವು 2025-26ನೇ ವರ್ಷವನ್ನು ಬರಮಾಡಿಕೊಂಡು ದಾಖಲಾಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ FLN ಅಂದರೆ ಮೂಲಭೂತ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತಹ 17 ಕಲಿಕಾ ಫಲಗಳನ್ನು ಆ ಮಕ್ಕಳಿಗೆ ವೃದ್ಧಿಸಲು, ಆ ಮಕ್ಕಳು ಆ ಸಾಮರ್ಥ್ಯವನ್ನು ಗಳಿಸಲು ಏನೆಲ್ಲ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಳ್ಳಬೇಕು, ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರ ಜವಾಬ್ದಾರಿ ಏನು, ವರ್ಗ ಕೊನೆಯಲ್ಲಿ ಸಹ ಶಿಕ್ಷಕರು ಯಾವ ರೀತಿ ಆ ಕಲಿಕಾ ಫಲಗಳನ್ನು ಮಕ್ಕಳಿಗೆ ಗಳಿಸಲು ಸಹಾಯ ಮಾಡಬೇಕು, ಯಾವೆಲ್ಲ ಕ್ರಿಯಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕು ಎನ್ನುವುದನ್ನು ನಾವು ಇಲ್ಲಿ ನೋಡೋಣ. ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಒಂದು ಪ್ರಕಾರ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಔಪಚಾರಿಕ ಶಿಕ್ಷಣ ವ್ಯವಸ್ಥೆಯನ್ನಾಗಿ ಮಾಡಿದ್ದೇವೆ. ಔಪಚಾರಿಕ ಶಿಕ್ಷಣ ವ್ಯವಸ್ಥೆ ಅಂದರೆ ಎಲ್ಲ ಮಕ್ಕಳು ದಿನನಿತ್ಯದ ವ್ಯವಹಾರಗಳನ್ನು ನಡೆಸುವಂತಹ ಒಂದು ಕೌಶಲ್ಯವನ್ನು ವೃದ್ಧಿ ಮಾಡಿಕೊಳ್ಬೇಕು. ಪ್ರತಿ ಮಗು FLN ಕೌಶಲ್ಯಗಳನ್ನು ಕರಗತ ಮಾಡಿಕೊಳ್ಳಲು ಅಗತ್ಯ ವಾತಾವರಣ ಸೃಷ್ಟಿಸುವುದು. 3ರಿಂದ 9ನೇ ವಯೋಮಾನದ ಮಕ್ಕಳು ಕಲಿಕಾ ಅಗತ್ಯಗಳನ್ನು ಪೂರೈಸುವ ಗುರಿಯನ್ನು ಕೂಡ ಹೊಂದಿದೆ ಮೇಡಮ್. ಕಲಿಕಾ ಅಂತರವನ್ನು ಮತ್ತು ಅವುಗಳನ್ನು ಸ್ಥಳೀಯ ಸಂದರ್ಭಕ್ಕೆ ಮತ್ತು ಸನ್ನಿವೇಶಕ್ಕೆ ತಕ್ಕಂತೆ ಮಕ್ಕಳಿಗೆ ಆ ಕಲಿಕಾ ಫಲಗಳು ಯಾವ ರೀತಿ ನಾವು ಮಕ್ಕಳಿಗೆ ವೃದ್ಧಿಸಬೇಕು, ಆ ಮಕ್ಕಳು ಯಾವ ರೀತಿ ಆ ಕಲಿಕಾ ಫಲಗಳನ್ನ ಸಾಮರ್ಥ್ಯವನ್ನು ಗಳಿಸಲಿಕ್ಕೆ ಏನೆಲ್ಲ ನಾವು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಬೇಕು ಅನ್ನೋದು ನಮ್ಮ ಒಂದು 2025-26ನೇ ಸಾಲಿನಲ್ಲಿ ಸೇತು ಬಂದ ಕಾರ್ಯಕ್ರಮದ ಮೂಲಕನೇ ನಾವು ಇದನ್ನು ಪ್ರಾರಂಭ ಮಾಡಲು ಅಣಿಯಾಗ್ತಾ ಇದ್ದೇವೆ. 2026-27ನೇ ಸಾಲಿಗೆ ಪ್ರತಿಯೊಬ್ಬ ಮಗುನೂ ಕೂಡ FLN ಕೌಶಲ್ಯಗಳನ್ನು ಬೆಳೆಸಿಕೊಂಡು ಸರಳವಾಗಿ ಓದುವುದು, ಬರೆಯುವುದು ಹಾಗೂ ಸುಲಭ ಲೆಕ್ಕಾಚಾರ ಗಳಿಸಲು ಸಮರ್ಥ ಆಗಬೇಕು ಎನ್ನುವುದು ಈ ಒಂದು ಕಾರ್ಯಕ್ರಮದ ಆಶಯವಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರ ಜವಾಬ್ದಾರಿಯಾಗಿ ಹಾಗೂ ಸಹ ಶಿಕ್ಷಕರ ಜವಾಬ್ದಾರಿಯಾಗಿ ಶಾಲಾ ಹಂತದಲ್ಲಿ ನಿರ್ವಹಿಸಬಹುದಾದಂತಹ ಕೆಲಸಗಳು ಹಾಗೂ ಕರ್ತವ್ಯಗಳು ಏನು ಎಂಬುದನ್ನು ಶ್ರೀ NB ದ್ಯಾಪೂರ್ ಅವರು ಹೇಳಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲ ನಮ್ಮ ಶಿಕ್ಷಕ ಬಂಧುಗಳಿಗೆ ತುಂಬ ಹೃದಯದ ನಮಸ್ಕಾರಗಳನ್ನು ತಿಳಿಸ್ತಾ, ಬಂಧುಗಳೇ, ನಾವೀಗ FLN ಕುರಿತು ಶಾಲಾ ಹಂತದಲ್ಲಿ ಏನೇನು ಜವಾಬ್ದಾರಿಗಳಿರ್ತವೆ,
ಯಾವ ರೀತಿ ನಾವು ತಯಾರಿಯನ್ನು ಮಾಡ್ಕೋಬೇಕು, ಏನೆಲ್ಲ ನಮ್ಮ ಜವಾಬ್ದಾರಿಗಳು ಇರ್ತವೆ, ಅದು ಪ್ರಧಾನ ಗುರುಗಳದ್ದಾಗಿರ್ಬೋದು, ಅದು ಸಹ ಶಿಕ್ಷಕರಾಗಿರ್ಬೋದು, ನಾವೆಲ್ಲ ಏನೆಲ್ಲ ಜವಾಬ್ದಾರಿಗಳನ್ನು ಹೊಂದಿರಬೇಕಾಗ್ತದೆ ಅಂತಕ್ಕಂಥದ್ದನ್ನು ಈಗ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಇಲಾಖೆಯ ಸುತ್ತಲೆಯಲ್ಲಿ ಹೇಳಿದಂಥ ಅಂಶದ ಪ್ರಕಾರ ಹೋದಾಗ FLN ಕಲಿಕಾ ಫಲಗಳನ್ನು ಶಾಲೆಯ ಮುಖ್ಯ ಭಾಗದಲ್ಲಿ ಪ್ರದರ್ಶಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಅದು ನಮ್ಮ ಪ್ರಧಾನ ಗುರುಗಳ ಒಂದು ಆಫೀಸ್ನಲ್ಲೂ ಕೂಡ ಅದು ಕಾಣ್ತಾ ಇರಬೇಕು, ಪ್ರತಿ ತರಗತಿಯಲ್ಲಿಯೂ ಕೂಡ ಅದು ಕಾಣ್ತಾ ಇರಬೇಕು. ಅಂದಾಗ ಮಾತ್ರ ಏನಪ್ಪ ಅಂತ ಕೇಳಿದರೆ ಇದು ಬಹಳ ಪ್ರದರ್ಶನ ಎಲ್ಲರಿಗೂ ಅದು ಸದಾ ನಮಗೆ ಕಣ್ಣೆದುರಿಗೆ ಇರಬೇಕು ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡು FLN ಕಲಿಕಾ ಫಲಗಳನ್ನು ಶಾಲೆಯ ಮುಖ್ಯ ಭಾಗದಲ್ಲಿ ಅದು ಪ್ರದರ್ಶಿಸುವುದು ಅಂತಕ್ಕಂಥ ಒಂದು ಅಂಶವನ್ನು ನಾವು ತಿಳ್ಕೊಬೇಕು. ಅದು ನಮ್ಮ ಜವಾಬ್ದಾರಿ. ಜೊತೆಗೆ FLN ಸಾಧನೆಗೆ ವಿಶೇಷ ತರಗತಿಗಳನ್ನು ನಾವು ಆಯೋಜಿಸಬೇಕು. ದೈನಂದಿನ ಶೈಕ್ಷಣಿಕ ಚಟುವಟಿಕೆಗಳನ್ನು FLNಗೆ ಪೂರಕವಾಗಿ ಆಯೋಜಿಸಿಕೊಂಡು ಕಲಿಕಾ ಫಲಗಳನ್ನು ಸಾಧಿಸಬಹುದು ಅಂತಕ್ಕಂಥದ್ದು. ನೆಕ್ಸ್ಟ್, FLN ಕಲಿಕಾ ಫಲಗಳನ್ನು ತರಗತಿ ಬೋಧನಾ ವಿಷಯಗಳಿಗೆ ಸಂಬಂಧಿಸಿದಂತೆ ಮ್ಯಾಪ್ ಮಾಡಿಕೊಳ್ಳುವುದು, ಇದು ಬಹಳ ಮುಖ್ಯವಾದಂಥದ್ದು. ನಾವು FLN ಅಂದ ತಕ್ಷಣ ನಾವು ಕೇವಲ ಗಣಿತ ಭಾಷೆಗೆ ಮತ್ತು ಕನ್ನಡ ಭಾಷೆಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂದ್ಕೊಂಡು ಬಿಡ್ತೀವಿ. ಆದರೆ ಅದೇ ಕಲಿಕಾ ಫಲಗಳು, FLN ಕಲಿಕಾ ಫಲಗಳನ್ನು ಬೇರೆ ವಿಷಯಗಳಿಗೂ ಕೂಡ ನಾವು ಹೇಗೆ ಮ್ಯಾಪ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಕೂಡ ನಮಗೆ ಬಹಳ ಮುಖ್ಯ ಆಗಿರ್ತದೆ. ಅದು ಆ ವಿಷಯವನ್ನು ನಾವು ಇಲ್ಲಿ ಜವಾಬ್ದಾರಿತವಾಗಿ ನಿಭಾಯಿಸಬೇಕಾಗ್ತದೆ. ಯಾವ ಚಟುವಟಿಕೆಗಳು ನಾವು FLNಗೆ ಪೂರಕವಾಗಿ ಇವೆ ಎಂಬುದನ್ನು ನಾವು ಗುರುತಿಸ್ಕೊಳ್ಬೇಕಾಗ್ತದೆ. ಇನ್ನು ಈ FLN ಕುರಿತು ನಾವು ಪ್ರಧಾನ ಗುರುಗಳಾದಂಥವರು ಸಭೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ ಹಾಗೆ ಅದನ್ನು ನಾವು ಶಿಕ್ಷಕರಿಗೆ, ಯಾಕಂದರೆ ತರಗತಿಯಲ್ಲಿ ಮಕ್ಕಳೊಂದಿಗೆ ಅನುಷ್ಠಾನ ಮಾಡ್ತಕ್ಕಂಥವ್ರು ಶಿಕ್ಷಕರು, ತರಗತಿ ಶಿಕ್ಷಕರು, ವಿಷಯ ಶಿಕ್ಷಕರು. ಹಾಗಾಗಿ ನಾವು ಪ್ರಧಾನ ಗುರುಗಳಾದಂಥವ್ರು ಏನಾಗಬೇಕಂತ ಕೇಳಿದ್ರೆ ಪ್ರತಿಯೊಬ್ಬರ ಶಿಕ್ಷಕರಿಗೆ ಈ ವಿಷಯ ಕುರಿತು ಯಾವುದೂ ಗೊಂದಲ ಇಲ್ಲದ ಹಾಗೆ ಪ್ರತಿಯೊಂದು ವಿಷಯನೂ ಕೂಡ ಶಿಕ್ಷಕರಿಗೆ ಮುಟ್ಬೇಕಾಗ್ತದೆ. ಹೀಗೆ ಶಿಕ್ಷಕರ ಸಭೆಯನ್ನು ನಡೆಸುವುದರ ಮೂಲಕ ನಾವು ಆ ವಿಷಯವನ್ನು ಮುಟ್ಟುವ ರೀತಿಯಲ್ಲಿ ನೋಡ್ಕೋಬೇಕಾಗ್ತದೆ. ಜೊತೆಗೆ ಇಲ್ಲಿ ನಾವು ಶಿಕ್ಷಕವಾರು, ತರಗತಿವಾರು, ವಿಷಯವಾರು FLN ಕಲಿಕಾ ಫಲಗಳ ಪಟ್ಟಿಯನ್ನು ನಾವೆಲ್ಲ ಹೊಂದಿರಬೇಕು. ಅದ್ರ ಜೊತೆಗೆ ಸೇತುಬಂಧ ಪೂರ್ವ ಪರೀಕ್ಷೆಯನ್ನು FLN ಕಲಿಕಾ ಫಲಗಳ ಒಂದು ಆಧಾರಿತವಾಗಿ ನಡೆಸ್ತಕ್ಕಂಥದ್ದು ಕೂಡ ನಾವು ತಿಳ್ಕೊಬೇಕಾಗ್ತದೆ. ಇನ್ನು FLN ಸಾಧನೆ ಭಾಷೆ ಮತ್ತು ಗಣಿತ ವಿಷಯಕ್ಕೆ ಮಾತ್ರ ಸಂಬಂಧಿಸಿರುವುದಿಲ್ಲ ಅನ್ನುವುದು ಕೂಡ ನಾನು ಈಗಾಗಲೇ ಹೇಳಿದೆ, ಅದನ್ನು ಕೂಡ ನಾವು ಗಮನಿಸಬೇಕು. ಜೊತೆಗೆ FLN ಸಾಧನೆಗೆ ಶಾಲೆಯ ಎಲ್ಲ ಶಿಕ್ಷಕರನ್ನು ಭಾಗಿದಾರನ್ನಾಗಿ ಮಾಡ್ಕೋಬೇಕು ಅಂತ. ಯಾಕಂದರೆ ಅದು ಬಹಳ ಮುಖ್ಯ. ಇದು ಕೇವಲ ಈ ಭಾಷಾ ಶಿಕ್ಷಕರಿಗಷ್ಟೇ ಮುಖ್ಯ, ಗಣಿತ ಶಿಕ್ಷಕರಿಗಷ್ಟೇ ಮುಖ್ಯ, ಅವರಷ್ಟೇ ಮಾಡಬೇಕು ಅಂತಲ್ಲ. ನಾವು ಪ್ರತಿಯೊಬ್ಬರು ಶಿಕ್ಷಕರು ಕೂಡ ಜವಾಬ್ದಾರಿತವಾಗಿರ್ತದೆ. ನಮ್ದೆಲ್ಲರೂ ಜವಾಬ್ದಾರಿ. FLN ಸಾಧನೆಗೆ ಎಲ್ಲ ಶಿಕ್ಷಕರು ನಾವು ಭಾಗಿದಾರರಾಗಿ ಆ ಕರ್ತವ್ಯನ ನಿಭಾಯಿಸಬೇಕಾದಂಥದ್ದು ನಮ್ದೆಲ್ಲ ಆದ್ಯ ಕರ್ತವ್ಯ ಆಗಿರ್ತದೆ. ಅದೇ ರೀತಿ FLN ಕೇವಲ ಭಾಷೆ ಮತ್ತು ಗಣಿತ ವಿಷಯಕ್ಕೆ ಮಾತ್ರ ಸಂಬಂಧಿಸಿದೆ. ಇದನ್ನು ಇತರ ವಿಷಯಗಳ ಜೊತೆಗೆ ಸಮ್ಮಿಳಿತ ಮಾಡಿಕೊಂಡು ನಾವು ಕ್ರಿಯಾ ಯೋಜನೆಯನ್ನು ತಯಾರಿಸ್ತಕ್ಕಂಥದ್ದು ಅಂತ. ನಾವು ಆ ರೀತಿ ಒಳಗೆ ಬೇರೆ ವಿಷಯಕ್ಕೆ ಆಗಲೇ ಹೇಳಿದಾಗೆ ನಾವು ಮ್ಯಾಪ್ ಮಾಡ್ಕೊಳ್ಳೋದು ಅಂತ ಹೇಳಿದಿಲ್ಲ, ಅದನ್ನು ನಾವು ಕರೆಕ್ಟಾಗಿ ಕ್ರಿಯಾ ಯೋಜನೆ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗಿರ್ತದೆ. ಜೊತೆಗೆ ನಾವು ಇನ್ನೂ ಪ್ರಮುಖವಾಗಿ ಏನಪ್ಪ ಅಂತ ಕೇಳಿದರೆ ಪ್ರತಿ ತಿಂಗಳ 2ನೇ ಕೆಲಸದ ದಿನದಂದು FLN ಸಾಧಿಸದ ವಿದ್ಯಾರ್ಥಿಗಳನ್ನು ಗುರುತಿಸುವುದು ಹಾಗೂ ಸಾಧನೆಗೆ ಅಗತ್ಯವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳುವುದು. ಇದು ನಾವು ಪ್ರತಿ ತಿಂಗಳ 2ನೇ ಕೆಲಸದ ದಿನದಂದು ನಾವು ಮಾಡಬೇಕಾಗ್ತದೆ. ನಾವು ಆ ಒಂದು ಏನು ಫಾರ್ಮೆಟ್ಗಳಿರ್ತವೆ, 4A ಅಂತಕ್ಕಂಥದ್ದು ಏನು ಫಾರ್ಮೆಟ್ ಇದೆ, ಅದನ್ನು ನಾವು ತುಂಬಿ ನಾವು ಕ್ಲಸ್ಟರ್ಗೆ ಅಂದರೆ ಅದು ಸಬ್ಮಿಟ್ ಮಾಡಬೇಕು. ಶಾಲಾ ಹಂತದಿಂದ ನಾವು ಅದನ್ನು ಕ್ಲಸ್ಟರ್ಗೆ ಸಬ್ಮಿಟ್ ಮಾಡಬೇಕಾಗ್ತದೆ. ಆ ಕ್ಲಸ್ಟರ್ ಹಂತದಿಂದ ಹೀಗೆ ಅವರು ಬ್ಲಾಕ್ ಹಂತದಿಂದ ರಾಜ್ಯ ಹಂತಕ್ಕೆ, ಹೀಗೆ ಅದು ಹಂತ ಹಂತವಾಗಿ ಅದರದೇ ಆದಂಥ ನಿಗದಿತ ಸಮಯವನ್ನು ಅವರು ಮಾಡಿಕೊಂಡಿರುವ ಕಾರಣಕ್ಕಾಗಿ ಆ ಸಮಯಕ್ಕೆ ಕರೆಕ್ಟಾಗಿ ನಾವು ಶಾಲಾ ಹಂತದಿಂದ ಕೊಡಬೇಕು. ಮುಂದಿನ ಹಂತಕ್ಕೆ ಅವರು ಕ್ರೋಢೀಕರಣ ಮಾಡಿಬಿಟ್ಟು ಮೇಲ ಹಂತಕ್ಕೆ ಹಂತ ಹಂತವಾಗಿ ಕಳಿಸುವಂಥದ್ದು ಅಲ್ಲಿರ್ತದೆ. ಹಾಗಾಗಿ ನಾವು ಪ್ರತಿ ತಿಂಗಳ 2ನೇ ಕೆಲಸದ ದಿನದಂದು FLN ಸಾಧಿಸದ ವಿದ್ಯಾರ್ಥಿಗಳನ್ನು ನಾವು ಗುರುತಿಸಬೇಕು. ಜೊತೆಗೆ ಸಾಧನೆಗೆ ಅಗತ್ಯವಾದಂತಹ ಒಂದು ಕ್ರಮಗಳನ್ನು ನಾವು ಮತ್ತೆ ಕ್ರಿಯಾಯೋಜನೆ ಮಾಡ್ತಾ ತೆಗೆದುಕೊಳ್ಬೇಕಾಗ್ತದೆ. ಇನ್ನು ಪೋಷಕರ ಸಹಭಾಗಿತ್ವದೊಂದಿಗೆ ವಿದ್ಯಾರ್ಥಿಗಳ ಗೈರು ಹಾಜರಿಯನ್ನು
ತಪ್ಪಿಸುವುದು. ಶಾಲೆಯಲ್ಲಿ ಲಭ್ಯ ಇರುವಂತಹ ಕಲಿಕೋಪಕರಣಗಳನ್ನು, ಓದು ಕರ್ನಾಟಕ ಸಾಮಗ್ರಿಗಳು, ಗಣಿತ ಕಲಿಕಾ ಆಂದೋಲನದ ಕಿಟ್ಗಳು, ಕಲಿಕಾ ಆಸರೆ ಮತ್ತು ಕಲಿಕಾ ಚೇತರಿಕೆ, ಅಭ್ಯಾಸದ ಹಾಳೆಗಳು, ವಾಚಕಗಳು ಇತ್ಯಾದಿ FLNಗಳ ಸಾಧನೆಗೆ ಪೂರಕವಾಗಿ ಬಳಸಿಕೊಳ್ಳುವಂತಹ ಬಗ್ಗೆ ಚರ್ಚಿಸಿ ಅಂತಿಮಗೊಳಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಈಗ ನಾವು FLN ಮಕ್ಕಳು ಹಿಂದೆ ಬೀಳ್ತಾರ ಅಂತ ಕೇಳಿದ್ರೆ ಅದಕ್ಕೆ ಮುಖ್ಯವಾಗಿ ಮಕ್ಕಳು ಗೈರು ಹಾಜರಾಗುವಂಥದ್ದು. ಈಗ ಗೈರು ಹಾಜರು ಆಗ್ಬಿಟ್ರೆ ನಾವು FLN ಸಾಧನೆ ಮಾಡೋದು ಹೇಗೆ? ಹಾಗಾಗಿ ನಾವು ಪೋಷಕರ ಸಹಭಾಗಿತ್ವವನ್ನು ಪಡ್ಕೊಂಡು, ಅಂದ್ರೆ ತಾಯಂದಿರ ಸಭೆಯನ್ನ ಮಾಡುವುದ್ರ ಮೂಲಕ ಆಗಿರ್ಬೋದು, ಪೋಷಕರ ಸಭೆಯನ್ನ ಮಾಡುವುದರ ಮೂಲಕ ಆಗಿರ್ಬೋದು, SDMC ಸಭೆಗಳನ್ನ ಮಾಡುವುದ್ರ ಮೂಲಕ ಆಗಿರ್ಬೋದು, ಮತ್ತು ವಾಟ್ಸಪ್ ಗ್ರೂಪ್ಗಳ ಮೂಲಕ ನಾವು ತರಗತಿವಾರು ಏನು ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿರ್ತೀವಿ ಅದ್ರ ಮೂಲಕ ಆಗಿರ್ಬೋದು, ನಾವು ಆ ಮೆಸೇಜನ್ನ ಒಂದು ಸಂದೇಶವನ್ನ ನಾವು ಆ ಪಾಲಕರಿಗೆ ಮುಟ್ಟಿಸುವಂತ ಕೆಲಸ ಮಾಡಿಬಿಟ್ಟು ಆದಷ್ಟು ಗೈರು ಹಾಜರಿ ಆಗುವುದನ್ನ ಕಡಿಮೆ ಮಾಡಿಬಿಟ್ಟು ಮಕ್ಕಳು ಹಾಜರಾದ್ರೆ ಮಾತ್ರ ನಾವು ಒಂದು ಮಕ್ಕಳ ಜೊತೆಗೆ ಈ ಕಲಿಕಾ ಒಂದು FLN ಸಾಧನೆ ಮಾಡೋದಕ್ಕೆ ನಮಗೆಲ್ಲ ಅನುಕೂಲ ಆಗ್ತದೆ ಅಂತ. ಇದು ಬಹಳ ಮುಖ್ಯವಾಗಿ ನಾವು ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗ್ತದೆ. ಜೊತೆಗೆ ಎಲ್ಲ ವಿಷಯಗಳ ಶಿಕ್ಷಕರ ಸಹಕಾರದೊಂದಿಗೆ ತರಗತಿ ಶಿಕ್ಷಕರು ದಾಖಲೆ ನಿರ್ವಹಿಸುವುದು ಹಾಗೂ ಅಧಿಕಾರಿಗಳ ಭೇಟಿಯ ಸಂದರ್ಭದಲ್ಲಿ ದಾಖಲೆಗಳನ್ನು ಸಲ್ಲಿಸುವ ಜವಾಬ್ದಾರಿ ತರಗತಿ ಶಿಕ್ಷಕರದಾಗಿರ್ತದೆ ಅಂತ. ಇವಾಗ ನಾವು ತರಗತಿ ಶಿಕ್ಷಕರಾಗಿದ್ದಾಗ ನಮ್ದೇ ಆದಂತ ಒಂದು ಏನು ವಿಷಯವನ್ನ ನಾವು ನಿರ್ವಹಣೆ ಮಾಡ್ತಿರ್ತೀವಿ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು FLN ದಾಖಲೆಗಳನ್ನು ಇಟ್ಕೊಂಡಿರ್ತೀವಿ. ಆದ್ರೆ ಬೇರೆ ಶಿಕ್ಷಕರು ಅಂದ್ರೆ ಬೇರೆ ವಿಷಯವನ್ನ ನಿರ್ವಹಣೆ, ನಮ್ಮ ತರಗತಿಗೆ ಬೇರೆ ವಿಷಯವನ್ನು ನಿರ್ವಹಣೆ ಮಾಡ್ತಕ್ಕಂಥ ಬೇರೆ ಶಿಕ್ಷಕರಾಗಿರ್ತಾರೆ. ಆ ಶಿಕ್ಷಕರು ನಾವು ಸಹಕಾರ ಪಡ್ಕೊಂಡು ಅವರ ವಿಷಯದಿರ್ತಕ್ಕಂತಹ ಒಂದು ಏನು ಮಾಹಿತಿ ಇರ್ತದೆ ಆ ಒಂದು ದಾಖಲೆಯನ್ನ ನಾವು ತರಗತಿ ಶಿಕ್ಷಕರಾದಂಥವರು ಅದನ್ನ ನಿರ್ವಹಣೆ, ಅವರ ಸಹಕಾರ ಪಡ್ಕೊಂಡು ನಿರ್ವಹಣೆ ಮಾಡಬೇಕು. ಅಂದ್ರೆ ನಮ್ಮ ತರಗತಿಯ ಎಲ್ಲ ವಿಷಯದ ಮಾಹಿತಿಯನ್ನ ನಾವು ತರಗತಿ ಶಿಕ್ಷಕರು ನಮ್ಮಲ್ಲಿ ಇಟ್ಕೋಬೇಕಾಗ್ತದೆ. ಅಧಿಕಾರಿಗಳು ಬಂದಾಗ ಅದನ್ನ ನಾವು ಅದನ್ನ ಸಲ್ಲಿಸಬೇಕಾಗ್ತದೆ ಅಂತ. ಜೊತೆಗೆ ಪ್ರತಿ ತಿಂಗಳ ಅಂತ್ಯಕ್ಕೆ ಅನುಬಂಧ 4.1 ರಲ್ಲಿರುವಂತಹ ನಮೂನೆಯಂತೆ ತರಗತಿವಾರು ಹಾಗೂ ಒಟ್ಟು ಶಾಲಾವಾರು ಮಾಹಿತಿಯನ್ನ ಸಿದ್ಧಪಡಿಸಿ ತಿಂಗಳ ಕೆಲಸದ 3ನೇ ದಿನದಂದು ಮುಖ್ಯ ಶಿಕ್ಷಕರು CRP ಅವರಿಗೆ ಸಲ್ಲಿಸುವಂಥದ್ದು. ನಾನು ಆಗ್ಲೇ ಹೇಳಿದ ಹಾಗೆ 2ನೇ ಕೆಲಸ ದಿನದಂದು ನಾವು ಶಾಲಾ ಹಂತದಲ್ಲಿ ನಾವು ತಯಾರಿಯನ್ನು ಸಿದ್ಧತೆಯನ್ನು ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಆ ದಾಖಲೆಗಳನ್ನ ಪ್ರತಿ ತಿಂಗಳ ಅಂತ್ಯಕ್ಕೆ ಅನುಬಂಧ 4.1 ನಮೂನೆಯನ್ನೇ ಅದಾವಲ್ಲ ಅವು ತರಗತಿವಾರು ಮತ್ತು ಒಟ್ಟು ಶಾಲಾವಾರು ಮಾಹಿತಿಯನ್ನ ನಾವು ಸಿದ್ಧಪಡಿಸಿಕೊಂಡು ತಿಂಗಳ ಒಂದು ಕೆಲಸದ 3ನೇ ದಿನದಂದು ನಾವು ಮುಖ್ಯ ಶಿಕ್ಷಕರು ಏನ್ ಮಾಡ್ಬೇಕಾಗ್ತದೆ CRP ಅವರಿಗೆ ಸಲ್ಲಿಸುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ ಅಂತ. ನಾವು ಸುತ್ತಲೆಯನ್ನ ಆಧರಿಸಿ ಬಿಟ್ಟೇನೆ ಈಗ ತಮ್ಮ ಜೊತೆಗೆ ನಾವು ಚರ್ಚೆ ಮಾಡಿದ್ದು. ಸಂಕ್ಷಿಪ್ತವಾಗಿ ಹೇಳುವ ಪ್ರಯತ್ನ ಮಾಡಿದ್ವಿ. ನೀವು ವಿಸ್ತೃತವಾಗಿ ಇನ್ನೂ ಹೆಚ್ಚಿನ ವಿಷಯವನ್ನ ತಾವು ತಿಳ್ಕೋಬೇಕು ಅಂತಾದ್ರೆ ನೀವು ಇಲಾಖೆ ಹೊರಡಿಸಿರುವಂತಹ ಈ FLN ಕುರಿತಾದಂತಹ ಸುತ್ತೋಲೆಯನ್ನ ತಾವು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾವು ವಿನಂತಿಸ್ಕೊಳ್ತೀನಿ. ಅದನ್ನ ತಾವು ಮಾಹಿತಿಗಾಗಿ ತಗೋಬಹುದು ಅಂತ. ಧನ್ಯವಾದಗಳು ಸರ್. ಇಲ್ಲಿವರೆಗೂ ಶಾಲಾ ಹಂತದ ಜವಾಬ್ದಾರಿಗಳು, ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಯಾವ ರೀತಿ FLN ಅನ್ನು ಅನುಷ್ಠಾನ ಮಾಡಬೇಕು ಎನ್ನುವುದನ್ನು ಸರಳವಾಗಿ ಹೇಳಿಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು ಸರ್. ಮೇಡಮ್ ಅವರೇ, ತಾವು ಈ 2025-26ನೇ ಸಾಲಿನಲ್ಲಿ FLN ಶಾಲಾ ಹಂತದಲ್ಲಿ ಯಾವ ರೀತಿಯಾದಂಥ ಮಾದರಿಯ ಕ್ರಿಯಾ ಯೋಜನೆಯನ್ನು ನಾವು ಮಾಡಿಕೊಳ್ಳಬೇಕು ಎನ್ನುವುದನ್ನು ತಾವು ತಿಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ವೇದಿಕೆ ಮೇಲಿರ್ತಕ್ಕಂಥ ಸಂತೋಷ್ ಶಿಕ್ಷಣದ ರೂವಾರಿಗಳಾಗಿರ್ತಕ್ಕಂಥ ಸಂತೋಷ್ ಸರ್ ಅವರೇ, ಇಂದಿನ ಈ ಒಂದು FLN ಕುರಿತಾಗಿರ್ತಕ್ಕಂಥ ವಿಚಾರ ವಿನಿಮಯ ಹಾಗೆ ಮಾಹಿತಿ ಹಂಚಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಸಹೋದರಿ ಭಾರತಿ ಬಡಿಗೇರ್ ಮೇಡಮ್ ಅವರೇ, ಹಾಗೆ ಸಹೋದರರಾಗಿರ್ತಕ್ಕಂಥ ದ್ಯಾಪೂರ್ ಸರ್ ಅವರೇ, ನಿಮಗೆಲ್ಲರಿಗೂ ನಮಸ್ಕಾರನ ಅರ್ಪಿಸ್ತೇನೆ. ಈಗ ನನಗೆ ಕ್ರಿಯಾ ಯೋಜನೆಯನ್ನ ಕುರಿತಾಗಿರ್ತಕ್ಕಂಥ ಕೆಲವು ಅಂಶಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಇಲಾಖೆ ಹೊರಡಿಸಿರ್ತಕ್ಕಂಥ ಸುತ್ತೋಲೆಯ ಪ್ರಕಾರ ಕ್ರಿಯಾ ಯೋಜನೆ ಹೇಗೆ ನಾವು ಶಾಲಾ ಹಂತದಲ್ಲಿ, ತರಗತಿ ಹಂತದಲ್ಲಿ ವಿಷಯವಾರು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಹಾಗೆ ತರಗತಿಯಲ್ಲಿ ಅದನ್ನ ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನೋದನ್ನ ನಾವು ಇಲ್ಲಿ ಚರ್ಚೆ ಮಾಡೋಣ. ದೇಹದ ಸುಸ್ಥಿತಿಗೆ ರಕ್ತ ಸಂಚಾರ ಎಷ್ಟು ಅವಶ್ಯಕನೋ ಶಿಕ್ಷಣದ ಧ್ಯೇಯೋದ್ದೇಶಗಳು ಸಫಲ ಆಗಬೇಕು ಅಂತಂದ್ರೆ ವಿದ್ಯಾರ್ಥಿಗಳು ಈ ಒಂದು FLN ಕಲಿಕಾಂಶಗಳನ್ನ ಕಡ್ಡಾಯವಾಗಿ ರೂಢಿ ಮಾಡ್ಕೋಬೇಕು. ಅದರಲ್ಲಿ ಪ್ರಗತಿ ಸಾಧಿಸಿದಾಗ ಮಾತ್ರ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿ, ಕಲಿಕಾ ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ FLN
ಕ್ರಿಯಾ ಯೋಜನೆಯನ್ನು ವಿಷಯವಾರು ತರಗತಿಗಳಲ್ಲಿ ನಾವು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂದರೆ, ನಮಗೆಲ್ಲ ತಿಳಿದಿರೋ ಹಾಗೆ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಇಲಾಖೆಯ ವತಿಯಿಂದ ನಮಗೆ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ 9 ಕಲಿಕಾಫಲಗಳು ಹಾಗೆ ಗಣಿತಕ್ಕೆ ಸಂಬಂಧಿಸಿದಂತೆ 8 ಕಲಿಕಾಫಲಗಳನ್ನು ಇಲಾಖೆ ನೀಡಿದೆ. ಆ ಒಟ್ಟಿನಲ್ಲಿ ಈ ಒಂದು ನಾವು ಪ್ರತಿ ವರ್ಷ ಶೈಕ್ಷಣಿಕ ಕ್ರಿಯಾ ಯೋಜನೆಯನ್ನು ನಾವು ಶೈಕ್ಷಣಿಕ ಆರಂಭದಲ್ಲಿ ನಾವು ಶಾಲೆಗಳಲ್ಲಿ ಸಿದ್ಧತೆ ಮಾಡ್ಕೊಳ್ತೀವಿ. ಅದ್ರ ಜೊತೆಗೆ ನಾವು ಈ ವರ್ಷ ಏನು ಮಾಡಬೇಕಾಗಿದೆ ಅಂತಂದರೆ, ಈ ಒಂದು FLNಗೆ ಸಂಬಂಧಪಟ್ಟಂತೆ FLN ಶಾಲೆಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಸಮ್ಮಿಳಿತ ಈಗ ಆಲ್ರೆಡಿ ಇರುವಂತಹ ಕ್ರಿಯಾ ಯೋಜನೆಯ ಜೊತೆಗೆ FLN ಕಾರ್ಯಕ್ರಮದ ಅನುಷ್ಠಾನಕ್ಕೆ ನಾವು ಒಂದು ಕ್ರಿಯಾ ಯೋಜನೆಯನ್ನು ಮಾಡ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಸಂಪೂರ್ಣವಾಗಿ ಪ್ರತಿ ವರ್ಷದಂತೆ ಈ ವರ್ಷದಲ್ಲಿ ಪ್ರತಿ ತಿಂಗಳು ಮಾಹೆಯಾನ ಯಾವ್ಯಾವ ಒಂದು ತಿಂಗಳಲ್ಲಿ ಯಾವ್ಯಾವ ಒಂದು ಅವಧಿನಲ್ಲಿ ನಾವು ಈ FLN ಕಾರ್ಯಕ್ರಮವನ್ನು ಹೇಗೆ ಅನುಷ್ಠಾನ ಮಾಡಬೇಕು ಅಂತ ನಾವು ತಿಳ್ಕೋಬೇಕಾಗಿದೆ. ಪ್ರತಿ ಕಲಿಕಾಫಲದ ಸಾಧನೆಗೆ ಪ್ರತಿ ವಿಷಯ ಶಿಕ್ಷಕರಿಗೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಟೈಮ್ ಲೈನ್ ಇರುತ್ತೆ. ಆ ಟೈಮ್ ಲೈನ್ ಒಳಗಡೆ ತಾವು ಸಾಧಿಸಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಗಳಿಸಬೇಕಾಗಿರ್ತಕ್ಕಂಥ ಕಲಿಕಾ ಫಲಗಳನ್ನು ನಾವು ಮುಟ್ಟಬೇಕಾದ್ರೆ ನಾವು ತರಗತಿ ಹಂತದಲ್ಲಿ ಯಾವ್ಯಾವ ರೀತಿ ಚಟುವಟಿಕೆಗಳನ್ನಾಗಿರ್ಬೋದು ಅಥವಾ ಪ್ರತಿ ತಿಂಗಳು ಯಾವ್ಯಾವ ಥರದ ಒಂದು ಯೋಜನೆಗಳನ್ನು ನಾವು ಹಾಕ್ಕೋಬೇಕು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಈಗಾಗಲೇ ಇಲಾಖೆ ಹೊರಡಿಸಿರ್ತಕ್ಕಂಥ ಸುತ್ತೋಲೆಯಲ್ಲಿ ಕ್ರಿಯಾ ಯೋಜನೆ ನೀಡಲಾಗಿದೆ. ಅದ್ರ ಕುರಿತಾಗಿರ್ತಕ್ಕಂಥ ಕೆಲವು ಅಂಶಗಳನ್ನು ನಾವಿಲ್ಲಿ ಚರ್ಚೆ ಮಾಡೋಣ. ಅಕಾಡೆಮಿಕ್ ಪ್ರಾರಂಭ ಆಗೋದು ಮೇ ತಿಂಗಳಿನಲ್ಲಿ. ಮೇ ತಿಂಗಳ 29ನೇ ತಾರೀಕು ನಾವು ಶಾಲೆಗಳಿಗೆ ಆಗಮಿಸಿದಾಗ ಆ ತಿಂಗಳಿನಲ್ಲಿ ಮುಖ್ಯ ಗುರುಗಳು ಆ ಒಂದು ಶಿಕ್ಷಕರ ಜೊತೆಗೆ ಒಂದು FLN ಅನುಷ್ಠಾನವನ್ನು ಪ್ರತಿ ತಿಂಗಳಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋದ್ರ ಕುರಿತಾಗಿರ್ತಕ್ಕಂಥ ಒಂದು ಚರ್ಚೆ, ಒಂದು ಪ್ರಾರಂಭಿಕ ಸಭೆಯನ್ನು ನಾವು ಮುಖ್ಯ ಶಿಕ್ಷಕರ ಜೊತೆಗೆ ಚರ್ಚೆ ಮಾಡಿ ಒಂದು ಆ್ಯಕ್ಷನ್ ಪ್ಲಾನನ್ನು ರೆಡಿ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮೇ ತಿಂಗಳಿನಲ್ಲಿ ಶಿಕ್ಷಕರೊಂದಿಗೆ ಒಂದು ಸಮಾಲೋಚನೆ ಹಾಗೆ ಚಟುವಟಿಕೆಗಳ ಕುರಿತಾಗಿರ್ತಕ್ಕಂಥ ವಿಸ್ತೃತವಾಗಿರ್ತಕ್ಕಂಥ ಒಂದು ಚರ್ಚೆ ಮಾಡಬೇಕಾಗುತ್ತೆ. ಹಾಗೆ ಜೂನ್ ತಿಂಗಳಿಗೆ ಬಂದಾಗ FLN ಆಧಾರಿತ ಸೇತುಬಂಧ ಪೂರ್ವ ಪರೀಕ್ಷೆಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಹಾಗೆ ಸಾಫಲ್ಯ ಪರೀಕ್ಷೆಯನ್ನು ಕೂಡ ನಡೆಸ್ತೀವಿ. FLN ಸಾಧಿಸಿದ ಹಾಗೂ ಸಾಧಿಸದೇ ಇರುವಂತಹ ಮಕ್ಕಳ ಪಟ್ಟಿಯನ್ನು ನಾವು ಪ್ರತ್ಯೇಕವಾಗಿ ಗುರುತು ಮಾಡ್ಕೊಳ್ತೀವಿ. ತದಾದ ನಂತರ ಆ ಗುರುತು ಮಾಡಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾವು ಯಾವ ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ನಮಗೆ ತಿಳಿದಿರುವಂತಹ ಮಾಹಿತಿಗಳನ್ನು ಅಥವಾ ತಿಳ್ಕೋಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನು ಪ್ರತಿ ತಿಂಗಳು ನಡೆಯುವಂತಹ ಕ್ಲಸ್ಟರ್ ಸಮಾಲೋಚನಾ ಸಭೆಗಳಲ್ಲಿ ಆ ವಿಷಯದ ಕುರಿತು ನಾವು ಪ್ರಸ್ತುತಿಪಡಿಸಿ ಚರ್ಚೆ ಮಾಡಿ ಅಲ್ಲಿ ನಮಗಿರ್ತಕ್ಕಂಥ ಸಮಸ್ಯೆಗಳನ್ನು ಅಥವಾ ಡೌಟ್ಗಳೇನೇ ಇದ್ರೂ ಕೂಡ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಜುಲೈ ತಿಂಗಳಿನಲ್ಲಿ ನಾವು ಪೋಷಕರ ಸಭೆಯನ್ನು ಕರೆದು FLN ಕುರಿತು ಚರ್ಚೆ ಮಾಡ್ತಕ್ಕಂಥದ್ದು. ನಾವು ಜೂನ್ ತಿಂಗಳಲ್ಲಿ ಈಗ ಆಲ್ರೆಡಿ ಪ್ರೀ ಟೆಸ್ಟ್ ಪೋಸ್ಟ್ ಟೆಸ್ಟ್ ತಗೊಂಡಿರ್ತೀವಿ. ಆ ಹಂತದಲ್ಲಿ FLN ಸಾಧಿಸದೇ ಇರತಕ್ಕಂತಹ ಮಕ್ಕಳ ಒಂದು ಲಭ್ಯತೆ ಪಟ್ಟಿ ನಮಗೆ ಸಿಕ್ಕಿರುತ್ತೆ. ಆ FLN ಸಾಧಿಸದೇ ಇರಲಿಕ್ಕೆ ಏನು ಕಾರಣ ಅಂತಕ್ಕಂಥದ್ದನ್ನು ನಾವು ಶಿಕ್ಷಕರು ಆಗಿರ್ತಕ್ಕಂಥವ್ರು ಪಾಲಕರ ಜೊತೆಗೆ ಒಟ್ಟಾಗಿ ಸೇರಿಸಿ ಚರ್ಚೆ ಮಾಡಬೇಕಾಗುತ್ತೆ. ಈಗ ನಮಗೆಲ್ಲ ತಿಳಿದಿರೋ ಹಾಗೆ ಮಗು ಕೇವಲ ಶಾಲೆಯಲ್ಲಿ ಮಾತ್ರ ಇರೋದಿಲ್ಲ, ಮನೆಯಲ್ಲೂ ಕೂಡ ಸಾಕಷ್ಟು ಸಮಯವನ್ನು ಅವನು ಅಲ್ಲಿ ಕಳೆಯೋದ್ರಿಂದ ತಂದೆ ತಾಯಿಗಳ ಪಾತ್ರ ಕೂಡ ಅಷ್ಟೇ ಅವಶ್ಯಕ ಮತ್ತು ಅಷ್ಟೇ ಮುಖ್ಯ ಆಗಿರುತ್ತೆ. ಅದಕ್ಕಾಗಿ ಒಂದು ಪೋಷಕರ ಸಭೆಯಲ್ಲಿ ವಿದ್ಯಾರ್ಥಿಗಳ ಒಂದು FLN ಪ್ರಗತಿ ಹೇಗಿದೆ ಅನ್ನೋದ್ರ ಕುರಿತು ಚರ್ಚೆ ಮಾಡೋದು. ಆ ನಂತರ ಮನೆಯಲ್ಲಿ ಮಕ್ಕಳಿಗೆ ಯಾವ ರೀತಿ ಅವರು ರೂಢಿ ಮಾಡಿಸ್ಬೇಕು, ಕಲಿಕೆಗೆ ಯಾವ ರೀತಿ ಅವರು ಸಪೋರ್ಟ್ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ಚರ್ಚೆ ಮಾಡಿಕೊಂಡು ಅದ್ರ ಬಗ್ಗೆ ಜುಲೈ ತಿಂಗಳಿನಲ್ಲಿ ಒಂದು ಪೇರೆಂಟ್ಸ್ ಮೀಟ್ ಅಂತ ಮಾಡ್ಕೋಬೇಕು. ಅದಾದ ನಂತರ ಜುಲೈ ತಿಂಗಳಲ್ಲಿ ನಮಗೆ FA1 ಅಂದರೆ ಮೊದಲನೇ ರೂಪಣಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ತೀವಿ. ಆ ಮೊದಲನೇ ರೂಪಣಾತ್ಮಕ ಪರೀಕ್ಷೆಯಲ್ಲಿ 100% ಅಂದರೆ 100% FLN ಯಾವ ವಿದ್ಯಾರ್ಥಿಗಳು ಸಾಧಿಸಿರೋದಿಲ್ವೋ ಆ ವಿದ್ಯಾರ್ಥಿಗಳದ್ದೊಂದು ಪಟ್ಟಿ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕ್ರಿಯಾ ಯೋಜನೆ ಮಾಡ್ಕೋಬೇಕು. ಈಗ ಆಲ್ರೆಡಿ ಜೂನ್ ತಿಂಗಳಲ್ಲಿ ನಾವು ಮಕ್ಕಳಿಗೆ ಪರಿಹಾರ ಬೋಧನೆ ಸಂಬಂಧಪಟ್ಟ ಆ ಹಂತದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಅಥವಾ ಬೋಧನೆಯನ್ನು ಮಾಡಿರ್ತೀವಿ, ಚಟುವಟಿಕೆಗಳನ್ನು ಹಮ್ಮಿಕೊಂಡಿರ್ತೀವಿ. ಆದಾಗ್ಯೂ ಕೂಡ ಮಗು ಜುಲೈ ತಿಂಗಳಲ್ಲಿ ನಡೆಯುವಂತಹ FA1 ಪರೀಕ್ಷೆಯಲ್ಲಿ 100% ಸಾಧಿಸದೇ ಇದ್ದಾಗ ಆ ಮಕ್ಕಳದನ್ನು ನಾವು ಸಪರೇಟಾಗಿ ಪಟ್ಟಿ ಮಾಡಿ ಮತ್ತೆ ಅವರಿಗೆ ಆಗಿರ್ತಕ್ಕಂಥ ಒಂದು ವಿಶೇಷವಾದ ಕ್ರಿಯಾ ಯೋಜನೆ ರಚಿಸಿ ಒಟ್ಟಾರೆ ನಾವು ಪ್ರತಿಶತ ಎಲ್ಲ ಮಕ್ಕಳು ಕೂಡ 100% FLN ಸಾಧಿಸುವ ಥರ ನಾವು ಒಂದು ಕ್ರಿಯಾ ಯೋಜನೆಯನ್ನು ಮಾಡ್ಕೋಬೇಕಾಗತ್ತೆ. ಹಾಗೆ ಆಗಸ್ಟ್ ತಿಂಗಳಿನಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಯಾವ ವಿದ್ಯಾರ್ಥಿಗಳು ಅಂದರೆ ಜುಲೈ ತಿಂಗಳಲ್ಲಿ ನಡೆದಂಥ FA1 ಪರೀಕ್ಷೆಯಲ್ಲಿ 100% FLN ಸಾಧಿಸಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹ ನೀಡತಕ್ಕಂಥದ್ದು, ಅವರಿಗೆ ಒಂದು ಬಹುಮಾನವನ್ನು ನೀಡತಕ್ಕಂಥದ್ದಾಗಿರ್ಬೋದು, ಈ ಥರ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ತಕ್ಕಂಥದ್ದು. ಕ್ಲಸ್ಟರ್ ಸಮಾಲೋಚನೆ ಸಭೆಗಳಲ್ಲಿ FLN ಸಾಧಿಸಿದ ಮಕ್ಕಳ ಒಂದು ಯಶೋಗಾಥೆಗಳನ್ನು ತಯಾರು ಮಾಡಿ ಅಲ್ಲಿ ಮಂಡಿಸಿದಾಗ ಬೇರೆ ಶಾಲೆಯ ಶಿಕ್ಷಕರಿಗೆ ಅದು ಒಂದು ಸ್ಫೂರ್ತಿ ಆಗುತ್ತೆ ಮತ್ತು ಸಹಾಯನೂ ಆಗುತ್ತೆ.
ನಮ್ಮ ಶಾಲೆಯಲ್ಲಿ ನಾವು ಯಾವ ರೀತಿ FLN ಅನ್ನ ಸಾಧಿಸಿದ್ವಿ, ಪ್ರತಿಶತ 100ಕ್ಕೆ 100ರಷ್ಟು ವಿದ್ಯಾರ್ಥಿಗಳು ಈ FLN ಅನ್ನ ಹೇಗೆ ಸಾಧಿಸಿದ್ರು ಅನ್ನೋದನ್ನ ನಾವು ಇತರರೊಂದಿಗೆ ಹಂಚಿಕೊಂಡಾಗ ಅದು ಬೇರೆಯವ್ರಿಗೂ ಕೂಡ ಸಹಾಯ ಆಗುತ್ತೆ. ಆ ನಿಟ್ಟಿನಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ನಾವು ಚಟುವಟಿಕೆಗಳನ್ನ ಹಮ್ಮಿಕೋಬೇಕಾಗುತ್ತೆ. ಸೆಪ್ಟೆಂಬರ್ ತಿಂಗಳು ಅಂತಂದ್ರೆ ನಮಗೆ ನೆನಪಾಗ್ತಕ್ಕಂಥದ್ದು ಶಿಕ್ಷಕರ ದಿನಾಚರಣೆ. ಈ FLN ಅನ್ನ ಪ್ರತಿಶತ ಸಾಧಿಸಲಿಕ್ಕೆ ಶಿಕ್ಷಕರ ಪಾತ್ರ ಬಹಳಷ್ಟು ಹಿರಿದಾಗಿರುತ್ತೆ, ಅವರ ಶ್ರಮ ಕೂಡ ಅಷ್ಟೇ ಇರುತ್ತೆ. ಆ ನಿಟ್ಟಿನಲ್ಲಿ ಯಾವ ಶಾಲೆಯ ಶಿಕ್ಷಕರು ಆ ಶಾಲೆಗಳಲ್ಲಿ FLN ಪ್ರತಿಶತ ಸಾಧನೆ ಮಾಡಿರ್ತಾರೋ ಅಂತಹ ಶಿಕ್ಷಕರನ್ನ ಗುರುತಿಸಿ ಅವರಿಗೆ ಒಂದು ಗೌರವ ಸಮರ್ಪಣೆ ನೀಡಿ ಅವರಿಗೆ ಪ್ರೋತ್ಸಾಹ ನೀಡಬೇಕಾಗಿರ್ತಕ್ಕಂಥದ್ದು ಒಂದು ಆದ್ಯ ಕರ್ತವ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ತಮ್ಮ ತಮ್ಮ ಶಾಲೆಗಳಲ್ಲಿ ಶಿಕ್ಷಕರಿಗೆ ಒಂದು ಪ್ರೋತ್ಸಾಹದಾಯಕ ಚಟುವಟಿಕೆಗಳನ್ನ ಇಲ್ಲಿ ಹಮ್ಮಿಕೋಬೇಕು. ಅದನ್ನ ನಾವು ಕ್ರಿಯಾ ಯೋಜನೆಯಲ್ಲಿ ಹಾಕೋಬಹುದು. ಇನ್ನು FA2 ನಲ್ಲಿ ಇಲ್ಲಿ ಕೂಡ ಯಾವ ಮಕ್ಕಳು ಇನ್ನು 100ಕ್ಕೆ 100ರಷ್ಟು FLN ಸಾಧಿಸದೆ ಇರ್ತಾರಲ್ವಾ ಅಂತಹ ಮಕ್ಕಳ ಒಂದು ಪಟ್ಟಿಯನ್ನ ಮಾಡಿಕೊಂಡು ಅವರಿಗೆ ವಿಶೇಷ ಕಾಳಜಿ, ವೈಯಕ್ತಿಕ ಕಾಳಜಿಯನ್ನ ನೀಡಿ ಆ ಮಕ್ಕಳು ರೂಢಿ ಮಾಡಿಕೊಂಡು FLN ಸಾಧಿಸುವಂತೆ ನಾವು ಒಂದು ಚಟುವಟಿಕೆಗಳನ್ನ ಹಮ್ಮಿಕೋಬೇಕಾಗುತ್ತೆ. ಇನ್ನು ಅದೇ ಸಮಯದಲ್ಲಿ ನಮಗೆ ಸೆಪ್ಟೆಂಬರ್ ಎಂಡಲ್ಲಿ SA1 ಪರೀಕ್ಷೆಗೆ ಮೌಖಿಕ ಪರೀಕ್ಷೆ FLN ಕಲಿಕಾಫಲಗಳ ಒಂದು ಆದ್ಯತೆ ನೀಡತಕ್ಕಂಥದ್ದು. SA1 ಅಂತಂದ್ರೆ ಮೊದಲನೇ ಸಂಕಲನಾತ್ಮಕ ಪರೀಕ್ಷೆಯಲ್ಲಿ ನಮಗೆ ಗೊತ್ತಿರೋ ಹಾಗೆ ಲಿಖಿತ ಮತ್ತು ಮೌಖಿಕ ಪ್ರಶ್ನೆಗಳಿರ್ತವೆ. ಆ ಮೌಖಿಕ ಪ್ರಶ್ನೆಗಳು ಅಂತ ಬಂದಾಗ ನಾವು ಆದ್ಯತೆ FLN ನಲ್ಲಿರುವಂತಹ ಕಲಿಕಾಫಲಗಳಿಗೆ ಹೆಚ್ಚು ಆದ್ಯತೆ ನೀಡಿ ಭಾಷಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಕಲಿಕಾಫಲಗಳಲ್ಲಿರುವಂತಹ ಮೌಖಿಕ ಪ್ರಶ್ನೆಗಳು ಅಂದ್ರೆ ಓರಲ್ ಕಲಿಕಾಫಲಗಳನ್ನೇ ಬಳಕೆ ಮಾಡಿಕೊಂಡು ಮೌಖಿಕ ಪ್ರಶ್ನೆಗಳನ್ನ ರಚನೆ ಮಾಡಿಕೊಂಡು ಒಂದು SA1 ಅನ್ನ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಹಾಗೆ ಅಕ್ಟೋಬರ್ ತಿಂಗಳಿನಲ್ಲಿ ಗಾಂಧಿ ಜಯಂತಿ ಆ ದಿನದಂದು, ವಿಶೇಷ ದಿನದಂದು FLN ಸಾಧಿಸಿರ್ತಕ್ಕಂಥ ಮಕ್ಕಳಿಗೆ ವಿಶೇಷವಾಗಿ ಪ್ರೋತ್ಸಾಹ ನೀಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಪಾತ್ರಾಭಿನಯ ಆಗಿರ್ಬೋದು, ಭಾಷಣ, ರಸಪ್ರಶ್ನೆ ಮುಂತಾದ ಹಲವಾರು ಸ್ಪರ್ಧೆಗಳನ್ನ ಇಲ್ಲಿ ಏರ್ಪಡಿಸಿ ಮಕ್ಕಳಿಗೆ ನಾವು ಪ್ರೋತ್ಸಾಹ ನೀಡಬೇಕು. ಇನ್ನು ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಆ ತಿಂಗಳಲ್ಲಿ ಬರುತ್ತೆ, ಮೊದಲನೇ ಸಮುದಾಯದತ್ತ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ FLN ಸಾಧನೆ ಕುರಿತಾಗಿ ಚರ್ಚೆ ಮಾಡಬೇಕು. ನಮಗೆಲ್ಲ ತಿಳಿದಿರೋ ಹಾಗೆ ಸಮುದಾಯದತ್ತ ಶಾಲಾ ಕಾರ್ಯಕ್ರಮಕ್ಕೆ ಸಮುದಾಯ ಶಾಲೆಗೆ ಆಗಮಿಸಿರುತ್ತೆ, ಪಾಲಕರು ಬಂದಿರ್ತಾರೆ, SDMC ಅವರು ಬಂದಿರ್ತಾರೆ, ಶಿಕ್ಷಣ ಪ್ರೇಮಿಗಳು ಬಂದಿರ್ತಾರೆ. ಆ ಒಂದು ಅರ್ಧ ವಾರ್ಷಿಕದಲ್ಲಿ ನಾವು FLN ಕುರಿತಾಗಿ ಯಾವ ರೀತಿ ಚಟುವಟಿಕೆಗಳನ್ನ ಹಮ್ಮಿಕೊಂಡ್ವಿ, ಯಾವ ರೀತಿ ಸಾಧನೆ ಆಯಿತು, ಇನ್ನೇನು ಸಮಸ್ಯೆಗಳು ಕಂಡುಕೊಂಡಿದೀವಿ, ನಾವು ಎದುರಿಸಿದಂಥ ಸಮಸ್ಯೆಗಳಿಗೆ ಏನೇನೆಲ್ಲ ನಾವು ಪರಿಹಾರ ಕಂಡುಕೋಬೇಕು ಅಂತಕ್ಕಂಥದ್ದನ್ನ ಚರ್ಚೆ ಮಾಡಲಿಕ್ಕೂ ಕೂಡ ಅಲ್ಲಿ ಅವಕಾಶ ಇರುತ್ತೆ. ಈ ಎಲ್ಲಾ ಅಂಶಗಳನ್ನ ನಾವು ಈ ಅಕ್ಟೋಬರ್ ತಿಂಗಳಲ್ಲಿ ಕ್ರಿಯಾ ಯೋಜನೆಯಲ್ಲಿ ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ನವೆಂಬರ್ ತಿಂಗಳಲ್ಲಿ ನಾವು ವಿಶೇಷ ದಿನ, ಕನ್ನಡ ರಾಜ್ಯೋತ್ಸವ, ಆ ಹಂತದಲ್ಲಿ ಶಾಲಾ ಮಕ್ಕಳಿಗೆ ಕನ್ನಡ ವಿಷಯಕ್ಕೆ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂತೆ ಸಣ್ಣ ಸಣ್ಣ ಹಾಡುಗಳನ್ನ ಹಾಡ್ತಕ್ಕಂಥದ್ದಾಗಿರ್ಬೋದು, ಹಾಡುಗಳ ರಚನೆ, ಕವಿತೆಗಳ ರಚನೆ, ಈ ರೀತಿ ಅಭಿನಯ ಗೀತೆ ಮುಂತಾದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹಮ್ಮಿಕೊಳ್ಳಿಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಆ ತಿಂಗಳಲ್ಲಿ ನಾವು ಅಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು. ಹಾಗೆ ಮಕ್ಕಳ ದಿನಾಚರಣೆ ಬರುತ್ತೆ 14ನೇ ತಾರೀಕು. ಅವಾಗ ಯಾವ ಮಗು FLN ನಲ್ಲಿ ಈವರೆಗೆ ಪ್ರತಿಶತ 100ಕ್ಕೆ 100ರಷ್ಟು ಸಾಧನೆಯನ್ನ ಮಾಡಿರುತ್ತೋ ಅಂತಹ ಮಕ್ಕಳನ್ನ ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹದಾಯಕ ಒಂದು ಉಡುಗೊರೆ ಆಗಿರ್ಬೋದು ಅಥವಾ ಸನ್ಮಾನ, ಗೌರವ ಸಮರ್ಪಣೆಯನ್ನ ಮಾಡೋದ್ರಿಂದ ಅದು ಉಳಿದಿರ್ತಕ್ಕಂಥ ಅಂದ್ರೆ FLN ಸಾಧಿಸದೆ ಉಳಿದಿರ್ತಕ್ಕಂಥ ಹಲವಾರು ಮಕ್ಕಳಿಗೆ ಅದು ಒಂದು ಪ್ರೇರಣೆ ಆಗುತ್ತೆ, ಪ್ರಚೋದನೆ ಆಗಿ ಆ ಮಕ್ಕಳು ಕೂಡ FLN ಅನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಶಾಲಾ ಹಂತದಲ್ಲಿ ನಾವು ಕಲಿಕಾ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಆ ಸಂದರ್ಭದಲ್ಲಿ FLN ಧ್ಯೇಯಗಳನ್ನ ನಾವು ಸಾಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಡಿಸೆಂಬರ್ ತಿಂಗಳಿನಲ್ಲಿ ರಾಷ್ಟ್ರೀಯ ಗಣಿತ ದಿನಾಚರಣೆ ಅಂಗವಾಗಿ ಆರಂಭಿಕ ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದ ವಿವಿಧ ಸ್ಪರ್ಧೆಗಳು ಹಾಗೆ ಮೇಳಗಳನ್ನ ಏರ್ಪಡಿಸಲಿಕ್ಕೆ ಅವಕಾಶ ಇದೆ. ಇನ್ನು ಗಣಿತಕ್ಕೆ ಸಂಬಂಧಪಟ್ಟಂಗೆ ಕೇವಲ ಡಿಸೆಂಬರ್ ತಿಂಗಳಿನಲ್ಲಿ ನಾವು ಮಾಡ್ಬೇಕಂತ ಏನಿಲ್ಲ. ಈಗ ಮಗ್ಗಿ ಸಪ್ತಾಹಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನ ನಾವು ಆರಂಭದಿಂದಲೇ ಕೂಡ ಮಕ್ಕಳಿಗೆ ಸಂಖ್ಯಾಜ್ಞಾನದ ಅರಿವು ಜೊತೆಗೆ ಮಗ್ಗಿಗಳನ್ನು ಕೂಡ ನಾವು ಹೇಳ್ತಾ ಬಂದಾಗ ಆ ಮಕ್ಕಳು ಮಗ್ಗಿಗಳನ್ನ ಕಲ್ತ್ಕೊಳ್ತಾ ಬರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಸ್ಪರ್ಧೆಗಳನ್ನ ಏರ್ಪಡಿಸಿದಾಗ ಮಕ್ಕಳು ಅದರಲ್ಲಿ ಒಂದು ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಡಿಸೆಂಬರ್ನಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಗಣಿತ ದಿನಾಚರಣೆ ಇರೋದ್ರಿಂದ ಆರಂಭಿಕ ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದಂತ ಹಲವಾರು ಸ್ಪರ್ಧೆಗಳನ್ನ, ಗಣಿತದ ಮೇಳಗಳನ್ನ, ಮೆಟ್ರಿಕ್ ಮೇಳಗಳನ್ನ ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಅವಕಾಶ ಇದೆ. ಡಿಸೆಂಬರ್ ತಿಂಗಳಲ್ಲಿ ನಾವು ಇಂತಹ ಚಟುವಟಿಕೆಗಳನ್ನ ಹಮ್ಮಿಕೋಬಹುದು. ಇನ್ನು ಜನವರಿ 2026ರಲ್ಲಿ ನಾವು ಯಾವ ರೀತಿ ಚಟುವಟಿಕೆಗಳನ್ನ ಹಮ್ಮಿಕೋಬೇಕು ಅನ್ನೋದನ್ನ ನೋಡಿದಾಗ ಗಣರಾಜ್ಯೋತ್ಸವದ ಅಂಗವಾಗಿ FLN ಸಾಧಿಸಿದ ಮಕ್ಕಳಿಂದ ಸಂವಿಧಾನ ಪೀಠಿಕೆ ಓದತಕ್ಕಂಥದ್ದು. ಈಗ ಆಲ್ರೆಡಿ ನಾವು ಕಳೆದ ವರ್ಷದಿಂದನೂ ಕೂಡ ನಮ್ಮ ಶೈಕ್ಷಣಿಕ ವರ್ಷ ಪ್ರಾರಂಭ ಆದಾಗಿನಿಂದ ಕೊನೆಯವರೆಗೂ ಹಾಗೂ ಈಗಲೂ ಕೂಡ ಪ್ರತಿದಿನ ಮುಂಜಾನೆ ಪ್ರಾರ್ಥನಾ ಅವಧಿಯಲ್ಲಿ ನಾವು ಸಂವಿಧಾನ ಪೀಠಿಕೆಯನ್ನ ನಾವು ಮಕ್ಕಳಿಂದ ಪಠಣ ಮಾಡಿಸ್ತಾ ಇದ್ದೇವೆ.
ಹಾಗೆ ಸಂವಿಧಾನ ಪೀಠಿಕೆ ಪಠಣ ವಿಶೇಷ ಏನಾಗಬೇಕು ಅಂದರೆ FLN ಸಾಧಿಸಿದ ಮಗು ಸಾಧಿಸಿದ ನಂತರ ಆ ಸಾಧಿಸಿದಂತಹ ಮಗುವನ್ನ ಬಳಸ್ಕೊಂಡು ಆ ಮಕ್ಕಳ ಕಡೆಯಿಂದ ಈ ಒಂದು ಸಂವಿಧಾನ ಪೀಠಿಕೆಯನ್ನು ಪಠಣ ಮಾಡಿಸೋದು ಬಹಳಷ್ಟು ವಿಶೇಷ ಅನಿಸುತ್ತೆ. ಹಾಗೆ ಬರೆಯುವ ಸ್ಪರ್ಧೆ, ಹಾಗೆ ವಾಚನ, ಕಂಠಪಾಠ, ಕವನ ರಚನೆ, ಹಲವಾರು ಸ್ಪರ್ಧೆಗಳನ್ನು ನಾವು ಇಲ್ಲಿ ಹಮ್ಮಿಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ಫೆಬ್ರವರಿ ತಿಂಗಳಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ಸರಳ ಪ್ರಯೋಗಗಳನ್ನು, ಸರಳ ವಿಜ್ಞಾನದ ನಾಟಕಗಳನ್ನು, ವೈಜ್ಞಾನಿಕ ಮನೋಭಾವನೆ ತಾಳ್ತಕ್ಕಂಥ ಹಲವಾರು ಚಟುವಟಿಕೆಗಳನ್ನು ಹಮ್ಮಿಕೋಬಹುದು. ಇನ್ನು ಮಾರ್ಚ್ ತಿಂಗಳಿನಲ್ಲಿ 2ನೇ ಸಂಕಲನಾತ್ಮಕ ಪರೀಕ್ಷೆ ಬರುತ್ತೆ. ಲಿಖಿತ ಪರೀಕ್ಷೆ ಹಾಗೆ ಮೌಖಿಕ ಪರೀಕ್ಷೆಗಳಿರ್ತವೆ. ಈಗ ಆಲ್ರೆಡಿ ನಾವು essay 1ನಲ್ಲಿ ಹಾಗೆ ಮೌಖಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮೌಖಿಕ ಕಲಿಕಾಂಶ ಫಲಗಳನ್ನು ಬಳಕೆ ಮಾಡಿಕೊಂಡು ಪ್ರಶ್ನೆಗಳನ್ನು ತೆಗೆದಿರ್ತೀವೋ, ಹಾಗೆ essay 2ನಲ್ಲಿ ಕೂಡ ನಾವು ಓರಲ್ಗೆ ಪ್ರಶ್ನೆಗಳನ್ನು ಈ ಒಂದು ಇಲಾಖೆ ನಿಗದಿಪಡಿಸಿರುವಂತಹ ಓರಲ್ ಕಲಿಕಾ ಫಲಗಳನ್ನು ಬಳಕೆ ಮಾಡಿಕೊಂಡು ಅದರ ಮೇಲೆ ಪ್ರಶ್ನೆಗಳನ್ನು ನಾವು ತೆಗಿಲಿಕ್ಕೆ ಒತ್ತು ನೀಡಬೇಕಾಗುತ್ತೆ. ಇನ್ನು ಏಪ್ರಿಲ್ ತಿಂಗಳಲ್ಲಿ ನಾವು 2ನೇ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಇರುತ್ತೆ. FLN ಕಾರ್ಯತಂತ್ರ ಹಾಗೂ ವಾರ್ಷಿಕ ಯೋಜನೆ ಕುರಿತು ವರದಿ ಮಂಡನೆ ಮಾಡತಕ್ಕಂಥದ್ದು. ಇದು ಕೇವಲ ತಮಗೆ ಮಾರ್ಗದರ್ಶಿಯಾಗಿ ನೀಡಿರತಕ್ಕಂತಹ ಒಂದು ಕ್ರಿಯಾ ಯೋಜನೆಯಾಗಿದೆ. ತಮ್ಮ ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳ ಮಟ್ಟ ಹಾಗೂ ಅಲ್ಲಿರುವಂತಹ ವಾತಾವರಣ ಹಾಗೂ ಶಿಕ್ಷಕರ ಒಂದು ಕ್ರಿಯೇಟಿವಿಟಿ, ಅವರ ಇನೋವೇಷನ್ಗೆ ಸಂಬಂಧಪಟ್ಟಂತೆ ಹಲವಾರು ಚಟುವಟಿಕೆಗಳನ್ನು ನಾವು ಪ್ರತಿ ಮಾಹೆಯಾನ ಅವಕಾಶ ಸಿಕ್ಕಲ್ಲಿ ಯಾವ್ಯಾವ ಅವಧಿ ಲಭ್ಯತೆಯ ಅನುಗುಣವಾಗಿ ವಿದ್ಯಾರ್ಥಿಗಳ ಆಸಕ್ತಿ, ಶಿಕ್ಷಕರ ತೊಡಗಿಸಿಕೊಳ್ಳೋಕೆ ಆಧಾರವಾಗಿ ಹಲವಾರು ವಿಚಾರಗಳನ್ನು, ಹಲವಾರು ಚಟುವಟಿಕೆಗಳನ್ನು, ಹಲವಾರು ಸ್ಪರ್ಧೆಗಳನ್ನು ನಾವು ಈ ಒಂದು ಕ್ರಿಯಾ ಯೋಜನೆಯಲ್ಲಿ ಹಾಕ್ಕೊಳ್ಳಿಕ್ಕೆ ಅವಕಾಶ ಇದೆ. ತಾವು ವಿಸ್ತೃತವಾಗಿ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಇಲಾಖೆ ಅಂದರೆ DSRT ಹೊರಡಿಸಿರ್ತಕ್ಕಂಥ 21/5/2025 ಒಂದು ಸುತ್ತೋಲೆ, FLN ಸುತ್ತೋಲೆಯನ್ನು ನೋಡಿ, ಹಾಗೆ ಸ್ಥಳೀಯವಾಗಿ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸ್ಥಳೀಯ ಶಾಲಾ ಪರಿಸರಕ್ಕೆ ತಕ್ಕಂತೆ ಹಲವಾರು ಚಟುವಟಿಕೆಗಳನ್ನು ಕ್ರಿಯಾ ಯೋಜನೆ ರಚನೆ ಮಾಡ್ಕೊಳ್ಳಿಕ್ಕೆ ಶಿಕ್ಷಕರು ಸಂಪೂರ್ಣ ಸ್ವತಂತ್ರರು ಅಂತ ಹೇಳ್ತೇನೆ. ಧನ್ಯವಾದಗಳು ಮೇಡಮ್ ಅವರೇ. ಇಲ್ಲಿವರೆಗೂ ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಯಾವ ರೀತಿ ಮಾದರಿ ಕ್ರಿಯಾ ಯೋಜನೆ, ನಾವಿಲ್ಲಿ ಹೇಳಿರ್ತಕ್ಕಂಥದ್ದು ಕೇವಲ ಮಾದರಿಯಾಗಿ ಒಂದು ಕ್ರಿಯಾ ಯೋಜನೆ. ನಿಮ್ಮ ಶಾಲಾ ಹಂತದಲ್ಲಿ ಇನ್ನೂ ಅನೇಕ ಚಟುವಟಿಕೆಗಳನ್ನು ಶಾಲಾ ಪರಿಸರಕ್ಕೆ ತಕ್ಕಂತೆ ಅದರಲ್ಲಿ ಸೇರಿಸಿಕೊಳ್ಳಬಹುದು. ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ನಮ್ಮ ಜಯಲಕ್ಷ್ಮಿ ಮೇಡಮ್ ಅವರು ನಮಗೆ ನೀಡಿದ್ದಾರೆ. ಇವಾಗ ಮುಂದಿನದಾಗಿ ನಾವು ಈ ಕಲಿಕಾಫಲಗಳನ್ನು ಯಾವ್ಯಾವ ಕಲಿಕಾಫಲಗಳನ್ನು ನಾವು ಅನುಷ್ಠಾನ ಮಾಡಬೇಕು, ಕನ್ನಡದಲ್ಲಿರ್ತಕ್ಕಂಥ ಕಲಿಕಾಫಲಗಳು ಯಾವುವು ಹಾಗೂ ಗಣಿತದಲ್ಲಿರ್ತಕ್ಕಂಥ ಕಲಿಕಾಫಲಗಳು ಯಾವುವು, ಒಟ್ಟು 17 ಕಲಿಕಾಫಲಗಳನ್ನು ನಾವು ಗುರುತಿಸಲು ಈ ಒಂದು FLN ಕಾರ್ಯತಂತ್ರವನ್ನು ರೂಪಿಸಿದ್ದೇವೆ. ಹಾಗಾದರೆ ಕನ್ನಡದಲ್ಲಿ 9 ಕಲಿಕಾಫಲಗಳನ್ನು ನಾವು ನಿಗದಿಪಡಿಸಿದ್ದಾರೆ ಹಾಗೂ ಗಣಿತದಲ್ಲಿ 8 ಕಲಿಕಾಫಲಗಳನ್ನು ನಿಗದಿಪಡಿಸಿದ್ದಾರೆ. ಈ ಸರಳವಾಗಿರ್ತಕ್ಕಂಥ 9 ಕಲಿಕಾಫಲಗಳ ಬಗ್ಗೆ ಮಾಹಿತಿಯನ್ನು ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಭಾರತಿ ಮೇಡಮ್ ಅವರು ನೀಡಲಿದ್ದಾರೆ. ಮೇಡಮ್, ಕನ್ನಡ ಕಲಿಕಾಫಲಗಳ ಬಗ್ಗೆ ಮಾಹಿತಿಯನ್ನು ತಾವು ಹಂಚಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ವೇದಿಕೆಯ ಮೇಲೆ ಆಸೀನರಾದ ಸಹೋದರ ಸಂತೋಷ್ ಗುರುಗಳೇ ಹಾಗೂ BRP ಅವರಾದಂತಹ ಜಯಲಕ್ಷ್ಮಿಯವರೇ, ಹಾಗೆ ಇನ್ನೋರ್ವ ಹವ್ಯಾಸಿ ಕಲಾವಿದರು, ಆದರ್ಶ ಶಿಕ್ಷಕರಾದಂತಹ ದ್ಯಾಪುರ್ ಗುರುಗಳೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ, ಮಕ್ಕಳೆಮಗೆ ಬದುಕು ಎನ್ನುವ ನುಡಿಯಂತೆ ನಾನಿವತ್ತು FLN ಕಲಿಕಾಫಲಗಳು ಹಾಗೂ ಅದರ ಚಟುವಟಿಕೆಗಳ ಮಾಹಿತಿಯನ್ನು ತಮ್ಮ ಮುಂದೆ ಸಾದರಪಡಿಸಲಿದ್ದೇನೆ. ಈ ಕಲಿಕಾಫಲಗಳ ಒಟ್ಟು ಭಾಷೆಯಲ್ಲಿ 9 ಕಲಿಕಾಫಲಗಳನ್ನು ಕಾಣ್ತೀವಿ, ಹಾಗೆ ಗಣಿತದಲ್ಲಿ 8 ಕಲಿಕಾಫಲಗಳನ್ನು ಕಾಣ್ತೀವಿ. ಇದನ್ನು ನಾವು ಯಾವ ರೀತಿ ನಮ್ಮ ವರ್ಗ ಕೋಣೆಯಲ್ಲಿ ಅನುಷ್ಠಾನಗೊಳಿಸ್ಕೋಬೇಕು ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ. ಮೊದಲೇದಾಗಿ ಕಲಿಕಾಫಲಗಳು ಮೊದಲು 7 ಮೌಖಿಕವಾಗಿ ಇರುವಂಥ ಕಲಿಕಾಫಲಗಳಿದ್ದಾವೆ. ಅದರಾಗ 1ನೇದು ಕಲಿಕಾಫಲದ ಹೆಸರು ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆಯನ್ನು ನಡೆಸುವುದು. ಇದಕ್ಕೆ ನಾವು ಏನೇನು ಚಟುವಟಿಕೆಗಳನ್ನು ಅನುಕೂಲಿಸಬಹುದು ಅಂತಂದ್ರೆ, ಚಿಕ್ಕ ಚಿಕ್ಕ ಕಥೆಗಳನ್ನು ಓದಿಸಬಹುದು ಮಕ್ಕಳಿಂದ, ಹಾಗೆ ಚಿತ್ರಪಟ ಉಪಯೋಗಿಸಿ ಮಾತನಾಡಲು ಹೇಳುವುದು, ತಾವು ನೋಡಿದ ವಸ್ತುಗಳ ಬಗ್ಗೆ ಮಾತನಾಡಲು ಹೇಳುವುದು. ಮಕ್ಕಳಿಗೆ ನಾವು ಯಾವುದೇ ಚಿತ್ರಗಳನ್ನು ತೋರಿಸಿದಾಗ ಬಹಳಷ್ಟು ಆಕರ್ಷಣೀಯ ಅನಿಸ್ತತಿ. ನಾವಿನ್ನು ಪ್ರಶ್ನೆಗಳನ್ನು ಕೇಳೋಕ್ಕಿಂತ ಮುಂಚೆನೇ ಆ ಮಕ್ಕಳು ಉತ್ತರವನ್ನು ಕೊಡಲಿಕ್ಕೆ ಉತ್ಸುಕರಾಗಿರ್ತಾರೆ. ಆ ನಿಟ್ಟಿನಲ್ಲಿ ನಾವು ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರವನ್ನು ಪಡೆಯಬಹುದು. ಇದಕ್ಕೇನು ಸಲಹಾತ್ಮಕ ಸಂಪನ್ಮೂಲಗಳನ್ನು ಬಳಸಬಹುದು ಅಂದ್ರೆ, ನಲಿಕಲಿ ವಾಚಕಗಳು, ಆಕರ್ಷಣೀಯವಾದಂತಹ
1ನೇ ವರ್ಗದ್ದು 2ನೇ ಎಣಿವು 3ನೇ ಎಣಿ ವಾಚಕಗಳಿದ್ದಾವಲ್ಲ ಅವುಗಳನ್ನು ಬಳಸಿ ನಾವು ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಬಹುದು. ಸಣ್ಣ ಸಣ್ಣ ಕತೆ ಪುಸ್ತಕಗಳನ್ನು ಬಳಸ್ಬೋದು. ಹಾಗೆ ಪಠ್ಯ ಪುಸ್ತಕದಲ್ಲಿರುವಂಥ ಚಿತ್ರಗಳನ್ನು ಬಳಸಿ ಈ ಪ್ರಶ್ನೆಗಳನ್ನು ನಾವು ಕೇಳಬಹುದು. ಇದು ಮೌಖಿಕವಾಗಿ ಮಗು ಉತ್ತರಿಸಿದಾಗ ಅದರಲ್ಲಿ ನಾವು ಸಾಧಿಸಿದ ಮಕ್ಕಳಿಗೆ ಯಾವ್ಯಾವ ಇದನ್ನು ಹಾಕಬೇಕು, ಗ್ರೇಡ್ಗಳನ್ನು ಹಾಕಬೇಕಂದ್ರೆ ಮುಂದಿನ ಹಂತದಲ್ಲಿ ಹೇಳಲಾಗ್ತದೆ. 2ನೇ ಕಲಿಕಾಫಲ ಅಂದ್ರೆ ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವರು ಮತ್ತು ಇತರರನ್ನು ಆಲಿಸುವರು. ಇದು ಮುಖ್ಯವಾದಂತಹ ಅಂಶ. ಇದಕ್ಕೆ ನಾವು ಯಾವ ಚಟುವಟಿಕೆಗಳನ್ನು ಹಾಕೊಳ್ತೀವಿ ಅಂದ್ರೆ ನಲಿಕಲಿ ಸನ್ನಿವೇಶ ಕಾರ್ಡ್ ತೋರಿಸಿ ಮಾತನಾಡಲು ಮತ್ತು ಪ್ರಶ್ನೆ ಕೇಳಲು ಹೇಳುವುದು. ನಮ್ಗೆ ನಲಿಕಲಿ ಸಂಪನ್ಮೂಲದಲ್ಲಿ ಬರುವಂತ ಸನ್ನಿವೇಶದ ಕಾರ್ಡ್ ಅವು ದೊಡ್ಡ ಪ್ರಮಾಣದಾಗ ಇರ್ತಾವ. ಅವುಗಳಲ್ಲಿ ನಾವು ಒಂದು ಜಾತ್ರೆ ಸನ್ನಿವೇಶ ಇರ್ಬೋದು, ಆಮೇಲೆ ಹಬ್ಬಗಳ ಸನ್ನಿವೇಶ ಇರ್ಬೋದು. ಅವುಗಳನ್ನ ನಾವು ಈಗ ಪ್ರದರ್ಶನ ಮಾಡಿದಾಗ ಮಗುವಿನ ಬಾಯಿಂದನ ಕೆಲವು ಮಕ್ಕಳು ಪ್ರಶ್ನೆಯನ್ನ ಕೇಳ್ತಾರ, ಅಲ್ಲೇ ಕೆಲವು ಮಕ್ಕಳು ಉತ್ತರವನ್ನ ಕೊಡ್ಲಿಕ್ಕೆ ಸಹಿತ ಉತ್ಸುಕರಾಗಿರ್ತಾರ. ಅದಕ್ಕೆ ನಾವು ಪ್ರೋತ್ಸಾಹದಾಯಕವಾಗಿ ಸುಗಮಕಾರರಾಗಿ ಇಲ್ಲಿ ಕೆಲಸವನ್ನ ನಿರ್ವಹಿಸಬೇಕಾಗ್ತೈತಿ. ಪಠ್ಯ ಪುಸ್ತಕವನ್ನ ಚಿತ್ರ ನೋಡಿ ಓದುವುದು, ಪ್ರಶ್ನೆ ಕೇಳಲು ಪ್ರೇರೇಪಿಸುವುದು. ಈ ಸನ್ನಿವೇಶ ಕಾರ್ಡ್ ಜೊತೆಗೆ ಪಠ್ಯ ಪುಸ್ತಕವನ್ನು ಸಹಿತ ನಾವಿಲ್ಲಿ ಬಳಸ್ಕೋಬಹುದು. ಮತ್ತು ಸಲಹಾತ್ಮಕ ಸಂಪನ್ಮೂಲಗಳಂದ್ರೆ ಪಠ್ಯ ಪುಸ್ತಕಗಳು, ದಿನಪತ್ರಿಕೆಗಳು, ಆಡಿಯೋ, ವಿಡಿಯೋ, ನಲಿಕಲಿ ಸನ್ನಿವೇಶ ಕಾರ್ಡುಗಳು. 3ನೇ ಕಲಿಕಾಫಲ ಕಾರ್ಡುಗಳು, ಕವನಗಳನ್ನು ಪಠಿಸುವರು. ನೋಡ್ರಿ, ಹಾಡಿನ ಒಂದು ಸಾಲು ಕೊಟ್ಟು ಪೂರ್ತಿ ಮಾಡಲು ಹೇಳುವುದು. ನಾವು ಮಕ್ಕಳಿಗೆ ಒಂದು ಸಾಲು ಹೇಳಿದ್ರೆ ಇವನೇ ನೋಡು ಅನ್ನದಾತ ಹೊಲದಿ ದುಡಿದೆ ದುಡಿವನು ಅಂತ ಹೇಳಿದ್ರೆ ಮುಂದಿನ ಸಾಲನ್ನ ತಾವ ಬಾಯ್ಪಟ್ಟಾಗಿ ಹೇಳ್ಬಿಡ್ತಾರ ಮಕ್ಕಳು. ಬಾಬಾ ಗಿಳಿ ಅಂದ ತಕ್ಷಣ ನಾವು ಅವರು ಬಣ್ಣದ ಗಿಳಿ ಅಂತ ಹೇಳ್ತಾರೆ. ಹಿಂಗಾಗಿ ಹಾಡುಗಳವು ತಲೆ ಒಳಗೆ ಭಾಳ ಮನದಟ್ಟಾಗಿಬಿಟ್ಟಿರ್ತಾವ. ಕತೆ ಹಾಡಂದ್ರೆ ಮಕ್ಕಳಿಗೆ ಭಾಳ ಇಷ್ಟ. ಇವುಗಳ ಮೂಲಕವಾಗಿ ನಾವು ಕಲಿಕಾಫಲವನ್ನ ಪರೀಕ್ಷೆ ಮಾಡ್ಬೋದು. ನಂತರ ಧ್ವನಿ, ಇದಕ್ಕೆ ನಾವೇನು ಸಂಪನ್ಮೂಲಗಳನ್ನು ಬಳಸ್ಕೋಬಹುದಪ್ಪ ಅಂದ್ರೆ ಧ್ವನಿ ಮುದ್ರಣ, ಹಾಡಿನ ಪುಸ್ತಕಗಳು, ಆಡಿಯೋ ಕ್ಲಿಪ್ಗಳನ್ನು ಬಳಸಿಕೊಂಡು ಈ FLN ಅನ್ನು ಸಾಧಿಸಬಹುದು. ಹಾಗೆ 4ನೇದಾಗಿ ಕತೆಗಳು, ಕವಿತೆಗಳು, ಮುದ್ರಣ ಇತ್ಯಾದಿಗಳಲ್ಲಿ ಕಂಡುಬರುವ ಪರಿಚಿತ ಪದಗಳನ್ನು ಪುನರಾವರ್ತಿಸುವರು. ಹೆಂಗ್ರಿ ಅಂದ್ರೆ ಕತೆ ಪುಸ್ತಕಗಳನ್ನು ನೀಡಿ ತಮಗೆ ತಿಳಿದಿರುವ ಪದಗಳನ್ನು ಕಂಡುಹಿಡಿಯಲು ಪ್ರೇರೇಪಿಸುವುದು. ಚಿತ್ರ ಸಹಿತ ಕತೆ ಪುಸ್ತಕಗಳನ್ನು ನಾವು ಮಕ್ಕಳಿಗೆ ಕೊಟ್ಟಾಗ ಹುಲಿದ ಕಥೆದು ಇರ್ಬೋದು, ಸಿಂಹ ಕಾಡಿನ ರಾಜ್ಯದ ಕತೆ ಇರ್ಬೋದು, ಸಿಂಹ ಮತ್ತು ಸೊಳ್ಳೆದ್ದು, ಸಿಂಹ ಮತ್ತು ನೊಣದ್ದು, ಸಿಂಹ ಮತ್ತು ಮೊಲದ್ದು, ಹೀಗೆ ಹಲವಾರು ಚಿಕ್ಕ ಪುಟ್ಟ ಕತೆಗಳನ್ನ ತೋರಿಸಿದಾಗ ಮಕ್ಕಳು ತಮ್ಮಿಂದ ತಾವನ ಉತ್ತರವನ್ನ ಹೇಳ್ಕೊಂಡು ಅದರಲ್ಲಿ ಬಹಳಷ್ಟು ಅವರು ಉತ್ಸುಕತೆಯನ್ನು ಹೊಂದಿ ಇವುಗಳಿಗೆ ಉತ್ತರಿಸುವ ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಈ ಪದಗಳ ಕಾರ್ಡ್ಗಳನ್ನು ಓದಲು ಹೇಳುವುದು. ಅದರೊಳಗೆ ಏನು ಬರ್ತಾವಲ್ರಿ ಅದರೊಳಗಿರುವಂಥ ಕೆಲವೊಂದು ಕಾರ್ಡ್ಗಳನ್ನು ಮಕ್ಕಳಿಗೆ ನಾವು ಓದಿಸ್ಲಿಕ್ಕೆ ಹೇಳೋದು. ಇದಕ್ಕೆ ಏನು ಸಲಹಾತ್ಮಕ ಸಂಪನ್ಮೂಲಗಳನ್ನು ಬಳಸ್ಕೋಬೇಕಪ್ಪ ಅಂದ್ರೆ ಚಿತ್ರಪಟಗಳು, ಮಿಂಚುಪಟ್ಟಿಗಳು, ಗ್ರಂಥಾಲಯದ ಪುಸ್ತಕಗಳು, ಅಭ್ಯಾಸ ಪುಸ್ತಕಗಳು, ಪಠ್ಯ ಪುಸ್ತಕಗಳು, ವಾಚಕಗಳು ಇವೆಲ್ಲವುಗಳ ಸಹಾಯದಿಂದ ನಾವು ಮಕ್ಕಳಿಗೆ ಈ FLN ಸಾಧಿಸುವಂತೆ ಮಾಡಬಹುದು. ಕಲಿಕಾಫಲ ಸಂಖ್ಯೆ 5 ಮಕ್ಕಳ ಸಾಹಿತ್ಯ ಪಠ್ಯ ಪುಸ್ತಕದಲ್ಲಿರುವ ಕಥೆಗಳನ್ನು ಓದುವರು ಮತ್ತು ವಿವರಿಸುವರು ಮತ್ತೆ ಹೇಳುವರು. ಇದಕ್ಕೇನು ಅನುಕೂಲಿಸಬಹುದಾದಂಥ ಚಟುವಟಿಕೆಗಳಂದ್ರೆ ಮಕ್ಕಳಿಗೆ ಚಂದಮಾಮನಂತಹ ಮನೋರಂಜನಾತ್ಮಕ ಪುಸ್ತಕಗಳನ್ನು ನೀಡಿ ಓದಲು ಹೇಳುವುದು. ಆ ಚಿತ್ರಗಳಲ್ಲಿ ಕೆಲಗ ವಾಕ್ಯಗಳು ಬಂದಿರ್ತಾವೆ, ಸರಳ ವಾಕ್ಯಗಳು ಅಂಥದ್ದು ಓದೋದಂದ್ರೆ ಮಕ್ಕಳಿಗೆ ಇನ್ನಷ್ಟು ಖುಷಿ. ಅವರು ಬೆರಳಿಟ್ಟು ತಾವು ಉತ್ಸುಕತೆಯಿಂದ ಓದಲಿಕ್ಕೆ ಅವರಿಗೆ ಪ್ರೇರೇಪಣೆಯನ್ನು ನಾವು ನೀಡೋದು. ಚಿತ್ರ ಸಹಿತ ಕಥಾ ಪುಸ್ತಕಗಳನ್ನು ಓದಲು ಹೇಳುವುದು, ಆಡಿಯೋ ವಿಡಿಯೋ ಕಥೆಗಳನ್ನು ಕೇಳಿಸುವುದು. ಇದಕ್ಕೇನು ಸಂಪನ್ಮೂಲಗಳನ್ನು ಬಳಸ್ಬೇಕಪ್ಪ ಅಂತಂದ್ರೆ ಕತೆ ಪುಸ್ತಕಗಳು, ಓದುವೆ ನಾನು ಕಾರ್ಡುಗಳು, ವಾಚಕಗಳನ್ನು ಬಳಸ್ಬೋದು. ಹಾಗೆ 6ನೇದಾಗಿ ಕೊಟ್ಟಿರುವ ಪದದ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸುವುದು. ಇದು ಕೂಡ ಮಕ್ಕಳಲ್ಲಿ ಬಹಳಷ್ಟು ಕುತೂಹಲವನ್ನು ಕೆರಳಿಸುವಂತಹ ಚಟುವಟಿಕೆಯಾಗಿದೆ. ನಲಿಕಲಿ ಪದಗಳ ಕಾರ್ಡ್ಗಳನ್ನು ಕೊಟ್ಟು ಪದಗಳನ್ನು ರಚಿಸಲು ಹಾಗೂ ಓದಲು ಹೇಳುವುದು. ಈ ನಲಿಕಲಿ ಕಾರ್ಡ್ಗಳಲ್ಲಿ ಶಿಕ್ಷಕರ ಕಾರ್ಡ್ ಹಾಗೂ ಮಕ್ಕಳ ಕಾರ್ಡ್ ಅಂತೇಳಿ ಬರ್ತಾವ್ರಿ. ಅವುಗಳ ಸಹಾಯದಿಂದ ನಾವು ಈ ಚಟುವಟಿಕೆಯನ್ನ ಮಾಡಬಹುದು. ಒಂದು ಪುಸ್ತಕ, ಒಂದು ಅಕ್ಷರ ಕೊಟ್ಟು ಅದರಿಂದ ಪದಗಳನ್ನು ರಚಿಸಿ ಹೇಳಲು ಅವಕಾಶವನ್ನ ಕೊಡುವುದು. ನಾವು ಒಂದು ಪದಗಳನ್ನು ಹೇಳಿದಾಗ ಅದರಿಂದ ಮುಂದೆ ಉದ್ಭವ ಆಗುವಂತ ಪದಗಳನ್ನು ಮಕ್ಕಳು ಬಹಳಷ್ಟು ಆಸಕ್ತಿಯಿಂದ ಹೇಳ್ತಾರ. ಸರಳ ಪದಬಂಧ ರಚಿಸಿ ನೀಡುವುದು, ಅಕ್ಷರಗಳ ಅಂತ್ಯಾಕ್ಷರಿ ಚಟುವಟಿಕೆಯನ್ನ ಮಾಡಿಸುವುದು. ಇದಕ್ಕಂತೂ ಬಹಳಷ್ಟು ಗಮನವನ್ನ
ಕೊಡ್ತಾರ ಮತ್ತು ಇದರಿಂದ ಬಹಳಷ್ಟು ಎಂಜಾಯನ್ನ ಮಾಡ್ತಾರೆ ಮಕ್ಕಳು. ಇದಕ್ಕೆ ಏನು ಸಂಪನ್ಮೂಲಗಳನ್ನು ಬಳಸಬೇಕಪ್ಪ ಅಂದ್ರೆ ನಲಿಕಲಿ ಕಾರ್ಡುಗಳು, ಮಿಂಚು ಪಟ್ಟಿಗಳು, ಚಿತ್ರ ಸಹಿತ ಪದಗಳು, ಪದಬಂಧ ಕೋಷ್ಟಕ ಮುಂತಾದವುಗಳನ್ನು ಇಲ್ಲಿ ನಾವು ಬಳಸ್ಬೋದು. ಹಾಗೆ 7ನೇದಾಗಿ ವಯೋಮಾನಕ್ಕೆ ಸೂಕ್ತವಾದಂಥ 8 ವಾಕ್ಯಗಳ ಸರಳ ಪದಗಳೊಂದಿಗಿನ ಪರಿಚಿತವಲ್ಲದ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರರ್ಗಳತೆಯೊಂದಿಗೆ ಓದೋದು. ಇದಕ್ಕೇನು ಚಟುವಟಿಕೆಗಳನ್ನು ಮಾಡ್ಕೋಬೇಕಂದ್ರೆ ಓದುವ ರೀತಿಯನ್ನ ತಿಳಿಸುವುದು. ಸ್ವರಭಾರಯುಕ್ತವಾಗಿ ಅವರು ಒಂದು 4 ಲೈನ ಓದಲಿ, 6 ಲೈನ ಓದಲಿ, ಅದನ್ನು ಯಾವ ರೀತಿಯಾಗಿ ಏರಿಳಿತದೊಂದಿಗೆ ಸ್ವರಭಾರಯುಕ್ತವಾಗಿ ಓದಬೇಕು ಅನ್ನೋದನ್ನು ನಾವು ಮಾದರಿಯಾಗಿ ಗಟ್ಟಿ ಓದಿನ ಮೂಲಕ ಅವರಿಗೆ ತಿಳಿಸಿ ಆ ರೀತಿಯಾಗಿ ಮಕ್ಕಳು ಅನುಸರಿಸುವಂತೆ ಮಾಡೋದು. ಸ್ವರಭಾರದಿಂದ ಓದಲು ರೂಢಿಸುವುದು, ಓದುವ ಅಭಿಯಾನದ ಚಟುವಟಿಕೆಗಳನ್ನು ಕೈಗೊಳ್ಳುವುದು, ಓದುವ ಕಾರ್ಡ್ಗಳನ್ನು ಬಳಸೋದು. ಇದಕ್ಕೇನು ಸಂಪನ್ಮೂಲಗಳನ್ನು ಬಳಸ್ಬೋದಪ್ಪ ಅಂದ್ರೆ ಕಾರ್ಡುಗಳು, ಓದುವೆ ನಾನು ಕಾರ್ಡು ಮತ್ತು ಸುಮೇರು ಪಠ್ಯಪುಸ್ತಕಗಳು ಮತ್ತು ಹಾಗೆ ನಾವು ದಿನಪತ್ರಿಕೆಗಳನ್ನು ಸಹಿತ ಓದಿ ಇದನ್ನ ರೂಢಿ ಮಾಡಿಸ್ಬೋದು. ಹಾಗೆ 8ನೇದಾಗಿ ಇದು ಈ 7 FLN ಚಟುವಟಿಕೆಗಳು ಮೌಖಿಕವಾಗಿರ್ತಾವ. ಇವು ರಿಟರ್ನ್ ಆಗಿ ಬರುವಂತ ಕಲಿಕಾ ಫಲಗಳು. ಇದು 8ನೇದ್ದು. ಅವರ ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಸರಳ ವಾಕ್ಯಗಳನ್ನು ರಚಿಸುವರು. ಇದಕ್ಕೇನು ಚಟುವಟಿಕೆಗಳನ್ನು ಮಾಡ್ಕೋಬೇಕಂದ್ರೆ ಚಿತ್ರಪಟಗಳನ್ನು ಬಳಸಿ ವಾಕ್ಯ ರಚನೆಯನ್ನು ರೂಢಿಸುವುದು, ಕಥೆಯನ್ನು ಹೇಳಿ ಸರಳ ವಾಕ್ಯಗಳಲ್ಲಿ ಬರೆಯಲು ಹೇಳುವುದು, ಚಿತ್ರ ನೋಡಿ 4 ವಾಕ್ಯ ಬರೆಯಲು ಹೇಳುವುದು, ರಾಷ್ಟ್ರೀಯ ಹಬ್ಬಗಳ ಕುರಿತು ಬರೆಯಲು ಹೇಳುವುದು. ಒಂದು ಚಿತ್ರವನ್ನು ತೋರಿಸಿ ಇದು ನಿಮಗೆ ಏನು ಅನಿಸ್ತೈತಿ, ಈಗ ಬಾಯಲ್ಲಿ ಹೇಳ್ತಾರವ್ರು, ಹೇಳಿದ್ಮೇಲೆ ಅದನ್ನ ನೀನು ಸರಳವಾಗಿ ಬರೆದು ತೋರಿಸು. ಈ ರೀತಿಯಾಗಿ ನಾವು ಚಟುವಟಿಕೆಯನ್ನ ಮಾಡಿಸ್ಬೋದು. ಇದಕ್ಕೆ ಏನು ಸಂಪನ್ಮೂಲಗಳನ್ನು ಬಳಸ್ಬೋದು ಅಂದ್ರೆ ಮಿಂಚು ಪಟ್ಟಿಗಳು, ಹಾಗೆ ಕತೆ ಪುಸ್ತಕಗಳು, ವಾಚಕಗಳು, ಪಠ್ಯಪುಸ್ತಕಗಳನ್ನು ಬಳಸಿ ಈ ಚಟುವಟಿಕೆಯನ್ನು ನಾವು ಮಾಡಬಹುದು. 9ನೇದು ಸ್ಪಷ್ಟ ಬರವಣಿಗೆಯೊಂದಿಗೆ 4 ರಿಂದ 5 ಸಣ್ಣ ವಾಕ್ಯಗಳನ್ನು ಬರೆಯುವರು. ಸರಳ ವಾಕ್ಯಗಳ ಉಕ್ತ ಲೇಖನವನ್ನು ನಾವು ಮಕ್ಕಳಿಗೆ ಕೊಡೋದು. ಒಂದು ವಿಷಯವಾಗಿ ಇರ್ಬೋದು, ಹಬ್ಬದ ವಿಷಯವಾಗಿರ್ಬೋದು, ಅವರು ಶಾಲೆಯಿಂದ ಮನೆಗೆ ಬರುವ ಹೊತ್ನ್ಯಾಗ ಮನೆಯಿಂದ ಶಾಲೆಗೆ ಹೋಗುವಾಗ ಏನೇನು ವಸ್ತುಗಳನ್ನು ನೋಡ್ತಾರ ಅದನ್ನ ಸರಳ ರೀತಿಯಲ್ಲಿ ಬರೆಸುವುದಿರ್ಬೋದು, ಮತ್ತು ಶಾಲೆಯಲ್ಲಿ ನಡೆಯುತ್ತಿರುವಂಥ ಚಟುವಟಿಕೆಗಳನ್ನು ಸರಳವಾಗಿ ಬರೆಸುವುದಿರ್ಬೋದು, ಪ್ರಾರ್ಥನಾ ಸಮಯದಲ್ಲಿ ಅನುಸರಿಸುವ ಕ್ರಮಗಳನ್ನು ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಸರಳವಾಗಿ ಮಕ್ಕಳಿಗೆ ಹೇಳಿಸಿ ಬರೆಸುವುದರ ಮೂಲಕ ಅವರ ಪರೀಕ್ಷೆಯನ್ನು ನಾವು ಮಾಡ್ಬೋದು. ಓದಿರುವ ಕತೆ ಬರೆಯಲು ಹೇಳುವುದು. ಅವ್ರು ಯಾವ ಕತೆ ಓದಿರ್ತಾರ ಅದನ್ನು ಸರಳವಾಗಿ ನಿನಗೆ ಎಷ್ಟು ಬರ್ತದ ಅಷ್ಟು ಬರಿ ಅಂತೇಳಿ ಮಗುವನ್ನ ಪ್ರೇರೇಪಿಸುವುದು. ಹಾಗೆ ಇದಕ್ಕೆ ಏನೇನು ಸಂಪನ್ಮೂಲಗಳನ್ನು ಬಳಸ್ಬೇಕಪ್ಪ ಅಂದ್ರೆ ವಾಲ್ ಸ್ಲೇಟ್ ಬಳಸ್ಬೋದು, ಮತ್ತು ಕಾಪಿ ರೈಟಿಂಗ್ ಬುಕ್ಗಳು, ಪಠ್ಯಪುಸ್ತಕಗಳು, ಮತ್ತು ಅವ್ರಿಗೆ ಸೀಮಿತವಾಗಿರುವಂಥ ನಲಿಕಲಿಯಲ್ಲಿ ಕರಿಯಲಿಗೆಯನ್ನು ಮಾಡಿರ್ತೀವಿ ನಾವು, ಅಲ್ಲಿ ಸಹಿತ ಬರೆಸಿ ನಾವು ಪರೀಕ್ಷೆಯನ್ನ ಕೈಗೊಳ್ಬೋದು. ಬುನಾದಿ ಸಾಕ್ಷರತಾ ಕೌಶಲ ಅಭಿವೃದ್ಧಿಗಾಗಿ ಶಾಲಾ ಹಂತದಲ್ಲಿ ಇನ್ನೂ ಅನೇಕ ಕ್ರಿಯಾತ್ಮಕ ಚಟುವಟಿಕೆಗಳನ್ನು ನಿರ್ವಹಿಸಬಹುದು. ಆಯಾ ಶಾಲಾ ಪರಿಸರಕ್ಕೆ ಅನುಗುಣವಾಗಿ ನಾವು ಬೇರೆ ಬೇರೆ ಹಲವಾರು ಚಟುವಟಿಕೆಗಳನ್ನು ಸಹಿತ ನಾವು ಇಲ್ಲಿ ನಿರ್ವಹಿಸಬೇಕಾಗಿದೆ. ಇಲ್ಲಿವರೆಗೂ ಅತ್ಯುತ್ತಮವಾಗಿ FL ಕಲಿಕಾಫಲಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಶಾಲಾ ಹಂತದಲ್ಲಿ ಯಾವ ರೀತಿ ನಾವು ಕ್ರಿಯಾ ಯೋಜನೆ ಮೂಲಕ ನಿರ್ವಹಿಸಿ ಮಕ್ಕಳಿಗೆ ಯಾವ ಚಟುವಟಿಕೆಗಳನ್ನು ಕೊಟ್ಟು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಕಲಿಕಾಫಲಗಳನ್ನು ಗುರುತಿಸಲು ಸಹಾಯ ಮಾಡಬೇಕು ಅನ್ನೋದನ್ನು ಶಿಕ್ಷಕರಿಗೆ ಉತ್ತಮವಾಗಿ ತಿಳಿಸಿಕೊಟ್ಟಿದ್ದೀವಿ. ಈ 9 ಕಲಿಕಾಫಲಗಳು ಮಕ್ಕಳಲ್ಲಿ ವೃದ್ಧಿಯಾಗಿದ್ದೇ ಆದರೆ ಆ ಮಗು 2026-27ನೇ ಸಾಲಿಗೆ ಸಂಪೂರ್ಣವಾಗಿ ಸರಳವಾಗಿ ಓದುವುದು ಮತ್ತು ಬರೆಯುವುದನ್ನು ಸಾಮರ್ಥ್ಯವನ್ನು ಗಳಿಸುತ್ತಾನೆ ಅನ್ನೋ ಒಂದು ಆಶಾಭಾವನೆಯಿಂದ ನಾವು ಈ FLN ಕಲಿಕಾಫಲಗಳನ್ನು ಮಕ್ಕಳಲ್ಲಿ ಗುರುತಿಸಲು ಈ ವರ್ಷ ಅಣಿಯಾಗೋಣ ಅಂತ ಹೇಳ್ತಾ ನಾವು ಗಣಿತಕ್ಕೆ ಸಂಬಂಧಪಟ್ಟಂತಹ 8 ಕಲಿಕಾಫಲಗಳನ್ನು ಶಾಲೆಯಲ್ಲಿ ಹಾಗೂ ವರ್ಗ ಕೊನೆಯಲ್ಲಿ ಮಕ್ಕಳಿಗೆ ಯಾವೆಲ್ಲ ಚಟುವಟಿಕೆಗಳ ಮೂಲಕ 8 ಕಲಿಕಾಫಲಗಳನ್ನು ಸಾಮರ್ಥ್ಯ ಗಳಿಸಲು ನಾವು ಸಹಾಯ ಮಾಡಬೇಕು ಅನ್ನೋದನ್ನ ಜಯಲಕ್ಷ್ಮಿ ಮೇಡಮ್ ಅವರು ಪ್ರಸ್ತುತಪಡಿಸಲಿದ್ದಾರೆ. ಆತ್ಮೀಯ ಶಿಕ್ಷಕ ಬಾಂಧವರೇ, ನಮಗೆಲ್ಲ ತಿಳಿದಿರೋ ಹಾಗೆ ಈ 2025-26ನೇ ಸಾಲಿನಲ್ಲಿ ಆ ಶೈಕ್ಷಣಿಕ ವರ್ಷದ ಆರಂಭದಲ್ಲಿನೇ ನಮಗೆ ಈ FLN ಅನ್ನು ಸಮ್ಮಿಳಿತಗೊಳಿಸಿ ಸೇತುಬಂಧ ಕಾರ್ಯಕ್ರಮವನ್ನು ಸೇರಿಸಿ ನಾವೀಗ ಆಲ್ರೆಡಿ ಸೇತುಬಂಧ ಪರೀಕ್ಷೆಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಇದೀಗ ನಾವು ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ FLN ಅನ್ನು ಎರಡನ್ನೂ ಒಟ್ಟಾಗಿ ಸೇರಿ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀವಿ. ಕ್ರಿಯಾ ಯೋಜನೆ ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಒಟ್ಟಾರೆ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದಂತೆ 17 ಕಲಿಕಾಫಲಗಳನ್ನು ನಿಗದಿಪಡಿಸಲಾಗಿದೆ. ನಮಗೆಲ್ಲ ತಿಳಿದಿರೋ ಹಾಗೆ 9 ಕಲಿಕಾಫಲಗಳು
ಭಾಷಾ ವಿಷಯಕ್ಕೆ ಸಂಬಂಧಿಸಿದ್ರೆ ಉಳಿದಂತಹ 8 ಕಲಿಕಾಫಲಗಳು ಸಂಖ್ಯಾಜ್ಞಾನವನ್ನ ಮಕ್ಕಳಿಗೆ ರೂಢಿಸಲಿಕ್ಕೆ ಅನುಕೂಲ ಆಗುವಂತಹ ಕಲಿಕಾಫಲಗಳನ್ನ ನಿಗದಿಪಡಿಸಲಾಗಿದೆ. ಬುನಾದಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕಲಿಕಾಫಲಗಳು ಹಾಗೂ ಚಟುವಟಿಕೆಗಳ ಕುರಿತು ಮಾಹಿತಿಯನ್ನ ನಾವೀಗ ಹಂಚಿಕೊಳ್ಳೋಣ. ಅದರಲ್ಲಿ 1ನೇ ಕಲಿಕಾಫಲ ಬಂದು ಮಕ್ಕಳು ವಸ್ತುಗಳನ್ನ ಎಣಿಸುವರು ಮತ್ತು 99ರವರೆಗಿನ ಸಂಖ್ಯಾರ್ಥವನ್ನ ಅಭಿವ್ಯಕ್ತಿಸುವರು ಅಥವಾ ಹೇಳುವರು. ಇದು ಕಲಿಕಾಫಲ. ಈ ಕಲಿಕಾಫಲವನ್ನ ನಾವು ಹೇಗೆ ಅನುಕೂಲಿಸಬಹುದು, ಯಾವ ರೀತಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಸ್ಥಳೀಯವಾಗಿ ಅಂದ್ರೆ ತರಗತಿ ಅಥವಾ ಶಾಲೆಯಲ್ಲಿ ಲಭ್ಯವಾಗುವಂತ ಹರಳುಗಳಾಗಿರ್ಬೋದು, ಹುಣಸೆ ಬೀಜ ಇವುಗಳನ್ನ ನೀಡಿ ಮಕ್ಕಳಿಗೆ ಎಣಿಸ್ಲಿಕ್ಕೆ ಹೇಳ್ತಕ್ಕಂಥದ್ದು, ಸಂಖ್ಯಾ ಪಟ್ಟಿಯನ್ನ ನೀಡಿ ಅಲ್ಲಿ ಸಂಖ್ಯೆಗಳನ್ನ ಗುರುತು ಮಾಡ್ಲಿಕ್ಕೆ ಹೇಳ್ತಕ್ಕಂಥದ್ದು, ಗಣಿತ ಕಿಟ್ಟನ್ನ ಬಳಸ್ತಕ್ಕಂಥದ್ದು, ಗಣಿತಕ್ಕೆ ಸಂಬಂಧಪಟ್ಟಂತೆ ಆಟಗಳು, ಹಾಡುಗಳನ್ನ ಇಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು 2ನೇ ಕಲಿಕಾಫಲವನ್ನ, ಗಣಿತದ 2ನೇ ಕಲಿಕಾಫಲವನ್ನ ನಾವು ನೋಡಿದಾಗ ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸಗಳನ್ನ ರಚಿಸ್ತಕ್ಕಂಥ ಒಂದು ಕಲಿಕಾಫಲ ಇದೆ. ಅದಕ್ಕೆ ನಾವು ಯಾವ ರೀತಿಯ ಒಂದು ಚಟುವಟಿಕೆಗಳನ್ನ ನಾವು ವಿದ್ಯಾರ್ಥಿಗಳಿಗೆ ಅನುಕೂಲಿಸಬಹುದು ಅಂತಂದ್ರೆ ಸರಳಾಕೃತಿಗಳ ವಿನ್ಯಾಸ ರಚನೆ ಮಾಡಲಿಕ್ಕೆ ನಾವು ಚಟುವಟಿಕೆ ಕೊಡಬಹುದು. ಹಾಗೆ ಆಕೃತಿಗಳನ್ನ ರಚನೆ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ತಿಳಿಸಿ ಅವ್ರ ಕಡೆಯಿಂದ ನಾವು ರಚಿಸಬಹುದು. ವೃತ್ತದ ಭಾಗಗಳನ್ನ ನೀಡಿ ಆಕಾರ ರಚನೆ ಮಾಡಿಸ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ತ್ರಿಜ್ಯವನ್ನ ಕೊಟ್ಟು ವೃತ್ತವನ್ನ ರಚನೆ ಮಾಡ್ಲಿಕ್ಕೆ ಹೇಳಿರ್ಬೋದು. ಅವುಗಳ ಪರಿಧಿಯನ್ನ ಅಳತೆ ಮಾಡ್ಲಿಕ್ಕೆ ದಾರವನ್ನು ಕೊಟ್ಟು ಪರಿಧಿಗಳನ್ನ ಅಳಲಿಕ್ಕೆ ಹೇಳ್ತಕ್ಕಂಥದ್ದು, ನಮಗೆ ತ್ರಿಜ್ಯ ವ್ಯಾಸಗಳನ್ನ ಗುರುತು ಮಾಡ್ಲಿಕ್ಕೆ ಹೇಳ್ತಕ್ಕಂಥ ಚಟುವಟಿಕೆಗಳನ್ನ ಮಕ್ಕಳ ಕಡೆಯಿಂದ ಮಾಡಿಸ್ಬೋದು ಗುಂಪಾಗಿ. ಹಾಗೆ ವಿವಿಧ ವಿನ್ಯಾಸಗಳನ್ನ ಒಂದು ರಚಿಸುವಂತಹ ಸ್ಪರ್ಧೆಯನ್ನ ಮಕ್ಕಳಿಗೆ ನೀಡ್ಬೋದು. ಸಂಖ್ಯೆಗಳನ್ನ ಬಳಕೆ ಮಾಡ್ಕೊಂಡು ಆಗಿರ್ಬೋದು ಅಥವಾ ಆಕಾರಗಳನ್ನ, ಗಣಿತದ ಆಕೃತಿಗಳನ್ನ ಬಳಕೆ ಮಾಡಿಕೊಂಡು ಪ್ಯಾಟರ್ನ್ಗಳನ್ನ ರಚನೆ ಮಾಡುವಂತಹ ಸ್ಪರ್ಧೆಗಳನ್ನ ನಾವು ವಿದ್ಯಾರ್ಥಿಗಳಿಗೆ ಕೊಟ್ಟು ಈ ಒಂದು ಕಲಿಕಾಫಲವನ್ನ ಸಫಲಗೊಳಿಸಲಿಕ್ಕೆ ಸಾಧ್ಯ ಇದೆ. ಇನ್ನು ಮುಂದಿನ ಒಂದು ಕಲಿಕಾಫಲ ದೈನಂದಿನ ಜೀವನದಲ್ಲಿ 99ರವರೆಗಿನ ಸಂಖ್ಯೆಗಳನ್ನ ಉಪಯೋಗಿಸಿಕೊಂಡು ಮೊತ್ತವನ್ನ ಕಂಡಿಡತಕ್ಕಂಥ ಒಂದು ಸಂಕಲನ ಮತ್ತು ವ್ಯವಕಲನ ಮಾಡುವಂತಹ ಒಂದು ಕಲಿಕಾಫಲ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಬಾಯಿ ಲೆಕ್ಕಗಳನ್ನ ಮಾಡಿಸ್ತಕ್ಕಂಥದ್ದು, ದಿನಕ್ಕೊಂದು ಲೆಕ್ಕ ಚಟುವಟಿಕೆ, ಸಂಕಲನ ಮತ್ತು ವ್ಯವಕಲನದ ಲೆಕ್ಕಗಳನ್ನ ಪ್ರತಿನಿತ್ಯ ದಿನಕ್ಕೆ 2 ಸಂಕಲನ, ದಿನಕ್ಕೆ 2 ವ್ಯವಕಲನ, ಹೀಗೆ ಒಂದು ಚಟುವಟಿಕೆಗಳನ್ನ ವಿದ್ಯಾರ್ಥಿಗಳಿಂದ ತರಗತಿನಲ್ಲಾದ್ರೂ ಮಾಡಿಸ್ಬೋದು ಅಥವಾ ಗೃಹ ಪಾಠಗಳನ್ನ ನೀಡಿ ಚಟುವಟಿಕೆಗಳನ್ನ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಕಾರ್ಡ್ಗಳನ್ನ ನೀಡಿ ಲೆಕ್ಕಗಳನ್ನ ಮಾಡಿಸ್ತಕ್ಕಂಥದ್ದು, ಫ್ಲಾಶ್ ಕಾರ್ಡ್ಗಳನ್ನ ಬಳಕೆ ಮಾಡಿಕೊಂಡು ಅದರಲ್ಲಿ ಆಲ್ರೆಡಿ ಮುದ್ರಿತ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ನೀಡಿ ಅವುಗಳನ್ನ ಲೆಕ್ಕಗಳನ್ನ ಬಿಡಿಸ್ಲಿಕ್ಕೆ, ಸಂಕಲನ ವ್ಯವಕಲನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾವು ಚಟುವಟಿಕೆಗಳನ್ನ ನೀಡಬಹುದಾಗಿದೆ. 4ನೇ ಕಲಿಕಾಫಲ ಅಂದ್ರೆ ಗುಣಾಕಾರವನ್ನ ಪುನರಾವರ್ತಿತ ಸಂಕಲನವನ್ನಾಗಿ ಮತ್ತು ವಿಭಜನೆಯನ್ನು ಸಮಾನ ಹಂಚಿಕೆಯಾಗಿ ನಿರ್ವಹಿಸುವರು ಮತ್ತು 2, 3 ಮತ್ತು 4ರ ಮಗ್ಗಿಯ ಒಂದು ನೈಜ ಸಂಗತಿಗಳನ್ನ ರಚಿಸ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಕ್ಕಳಿಗೆ ಚಟುವಟಿಕೆ ಹೇಗೆ ಕೊಡ್ಬೋದು ಅಂತಂದ್ರೆ ಗುಂಪಿನಲ್ಲಿ ತರಗತಿಯಲ್ಲಿ ಲಭ್ಯ ಇರುವಂತಹ ಗಣಿತದ ಕಿಟ್ನಲ್ಲಿರುವಂತಹ ಮಣಿಗಳನ್ನ ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ಮಗ್ಗಿಗಳ ರಚನೆಯನ್ನ ಗುಂಪಾಗಿ ಮಾಡಲಿಕ್ಕೆ ಒಂದು ಮಾರ್ಗದರ್ಶನ ಮಾಡದಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಸುಲಭವಾಗಿ ಮಗ್ಗಿಗಳನ್ನ ರಚನೆ ಮಾಡಲಿಕ್ಕೆ ಕಲ್ತ್ಕೊಳ್ತಾರೆ. ವಿವಿಧ ವಸ್ತುಗಳ ಅಳತೆ ಮತ್ತು ಗಾತ್ರ ಅಳತೆ ಮಾಡಲಿಕ್ಕೆ ಅವರಿಗೆ ಹೇಳ್ತಕ್ಕಂಥದ್ದು, ಬಾಯಿ ಲೆಕ್ಕ ಮಾಡಿಸ್ತಕ್ಕಂಥದ್ದು, ವಿನೋದ ಗಣಿತದ ಹಲವಾರು ಆಸಕ್ತಿದಾಯಕ ಚಟುವಟಿಕೆಗಳನ್ನ ನೀಡ್ತಕ್ಕಂಥದ್ದು. ಈ ಒಂದು ಚಟುವಟಿಕೆ ಮುಖಾಂತರ ಈ ಒಂದು ಕಲಿಕಾಫಲವನ್ನ ನಾವು ಅಚ್ಚುಕಟ್ಟಾಗಿ ತರಗತಿನಲ್ಲಿ ಅನುಷ್ಠಾನ ಮಾಡಬಹುದಾಗಿದೆ. ಇನ್ನು ಮುಂದಿನ ಒಂದು ಕಲಿಕಾಫಲ ಅಂದ್ರೆ 2 ಆಯಾಮದ ಆಕೃತಿಗಳಾದಂಥ ಆಯತ, ತ್ರಿಭುಜ, ವೃತ್ತ, ಅಂಡಾಕಾರದಂತಹ ಇತ್ಯಾದಿ ಆಕಾರಗಳನ್ನ ಗುರುತಿಸುವರು ಮತ್ತು ವಿವರಿಸುವರು. ಈ ಒಂದು ಕಲಿಕಾಫಲವನ್ನ ನಾವು ತರಗತಿನಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಆಕಾರಗಳ ಪರಿಚಯವನ್ನ ಮಾಡಿಕೊಡ್ತಾ ವಿವಿಧ ಆಕಾರಗಳನ್ನ ಗುರುತಿಸಲಿಕ್ಕೆ ಹೇಳಬೇಕು. ಕಾಗದ ಮಡಚುವ ಮೂಲಕ ಆಕಾರಗಳನ್ನ ರಚಿಸ್ತಕ್ಕಂಥ ಒಂದು ಚಟುವಟಿಕೆಗಳನ್ನ ಮಕ್ಕಳಿಗೆ ನೀಡಬಹುದು. ಇದು 2 ಆಯಾಮದ ಚಿತ್ರಗಳಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ನಾವು ತರಗತಿನಲ್ಲಿ ಗುಂಪು ಚಟುವಟಿಕೆನಲ್ಲಿನೇ ವಿದ್ಯಾರ್ಥಿಗಳಿಗೆ ಆಯತ ಮತ್ತು ತ್ರಿಭುಜ, ವೃತ್ತಗಳನ್ನ ರಚನೆ ಮಾಡ್ತಕ್ಕಂಥ ಚಟುವಟಿಕೆಗಳನ್ನು ಕೊಟ್ಟಾಗ ವಿದ್ಯಾರ್ಥಿಗಳು ಬಹಳಷ್ಟು ಸುಲಭವಾಗಿ ಅವುಗಳನ್ನ ಅಂದ್ರೆ ಈ ಆಯತ, ತ್ರಿಭುಜ ಇವುಗಳ ಲಕ್ಷಣಗಳನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಟ್ರೆ ವಿವಿಧ ಗಾತ್ರದ ಒಂದು ಆಯತಗಳನ್ನ, ತ್ರಿಭುಜಗಳನ್ನ ವಿದ್ಯಾರ್ಥಿಗಳ ಸ್ವತಃ ರಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. 6ನೇ ಒಂದು ಗಣಿತ ಕಲಿಕಾಫಲ ನಾವು ನೋಡೋದಾದ್ರೆ ಕೋಲು, ದಾರ, ಕಪ್, ಮಗ್ ಇತ್ಯಾದಿ ವಸ್ತುಗಳ ಅಂದ್ರೆ ಅಪ್ರಮಾಣಿತ ಘಟಕಗಳನ್ನು ಬಳಸಿಕೊಂಡು ಉದ್ದ, ದೂರ, ಎತ್ತರ, ಸಾಮರ್ಥ್ಯವನ್ನ ಅಂದಾಜು ಮಾಡತಕ್ಕಂಥದ್ದು, ಅಳತೆ ಮಾಡುವಂಥದ್ದು,
ಸರಳ ಸಮತೋಲನವನ್ನು ಬಳಸಿಕೊಂಡು ತೂಕವನ್ನು ಮಾಡುವಂತಹ ಒಂದು ಕಲಿಕಾ ಫಲ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ತರಗತಿಯಲ್ಲಿ ವಸ್ತುಗಳನ್ನು ಅಂದಾಜು ಮಾಡಲು, ಅಳತೆ ಮಾಡಲು ಹೇಳುವುದು, ಹಾಗೆ ವಿವಿಧ ಅಳತೆಗಳ ಮೂಲಮಾನಗಳ ಒಂದು ಪರಿಚಯ ಮಾಡಿಕೊಡ್ತಕ್ಕಂಥದ್ದು, ಉದ್ದ, ಗಿಡ್ಡ, ಚಿಕ್ಕದು ಹಾಗೂ ದೊಡ್ಡದು ಒಂದು ಪರಿಕಲ್ಪನೆಯನ್ನ ಮೂಡಿಸ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಸ್ವತಃ ಗುಂಪಿನಲ್ಲಿ ಚಟುವಟಿಕೆಯಲ್ಲಿ ತೊಡಗಿಸುವಂತೆ ಮಾಡಿ ಅಳತೆ ಮಾಡಲಿಕ್ಕೆ ಒಂದು ಬೇಕಾಗುವಂತಹ ಸಾಮಗ್ರಿಗಳನ್ನು ಅವರಿಗೆ ನೀಡಿ ವಸ್ತುಗಳ ಒಂದು ಹೋಲಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದು ಉದ್ದ ಇದೆ, ಯಾವುದು ಗಿಡ್ಡ ಇದೆ, ಚಿಕ್ಕದು ದೊಡ್ಡದು ಅಂತಕ್ಕಂಥ ಪರಿಕಲ್ಪನೆಯನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು 7ನೇ ಒಂದು ಕಲಿಕಾಫಲ ಅಂದ್ರೆ ದೂರ ಹತ್ತಿರ, ಮೇಲೆ ಕೆಳಗೆ, ಎಡ ಬಲ, ಮುಂದು ಹಿಂದೆ, ಹೀಗೆ ವಿಶೇಷ ಶಬ್ದಗಳನ್ನು ಬಳಸುವಂತಹ ಒಂದು ಕಲಿಕಾಫಲ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ತರಗತಿನಲ್ಲಿ ಅನುಕೂಲಿಸಬಹುದಾದಂಥ ಚಟುವಟಿಕೆಗಳು ಅಂದರೆ ವಿವಿಧ ಆಟಗಳನ್ನು ಆಡಿಸುವುದರ ಮೂಲಕ ಮಕ್ಕಳನ್ನು ಬಳಸಿಕೊಂಡು ದೂರ ಹತ್ತಿರ, ಹಾಗೆ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಶಾಲೆಯಲ್ಲಿ ಲಭ್ಯವಿರುವಂತಹ ವಸ್ತುಗಳನ್ನು ಬಳಸಿಕೊಂಡು ಮೇಲೆ ಕೆಳಗೆ, ಎಡ ಬಲ, ಮುಂದೆ ಹಿಂದೆ ಚಟುವಟಿಕೆಗಳನ್ನು ಮಾಡಿಸ್ತಕ್ಕಂಥದ್ದು. ಒಂದು ತರಗತಿ ಕೊಠಡಿ ಆಗಿರ್ಬೋದು ಅಥವಾ ಶಾಲಾ ಆವರಣದಲ್ಲಿ ಮೈದಾನದಲ್ಲಿನೇ ವಿದ್ಯಾರ್ಥಿಗಳಿಗೆ ಕೆಲವೊಂದು ಆಟಗಳನ್ನು ಆಡಿಸುವುದರ ಮುಖಾಂತರ ಮೇಲೆ ಕೆಳಗೆ, ಹಿಂದೆ ಮುಂದೆ, ಗಿಡ್ಡ ಉದ್ದ ಎತ್ತರ, ಹೀಗೆ ಹಲವಾರು ಒಂದು ಪರಿಕಲ್ಪನೆಗಳನ್ನು ನಾವು ಆಟದ ಮುಖಾಂತರನೇ ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೊನೆಯ ಅಂದರೆ 8ನೆಯ ಕಲಿಕಾಫಲ ಅಂದರೆ 100 ರೂಪಾಯಿವರೆಗಿನ ಹಣವನ್ನು ಬಳಸಿಕೊಂಡು ಸರಳ ವಹಿವಾಟನ್ನು ಮಾಡ್ತಕ್ಕಂಥ ಒಂದು ಕಲಿಕಾಫಲ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ತರಗತಿನಲ್ಲಿ ದಿನನಿತ್ಯದ ವ್ಯವಹಾರಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ 100 ರೂಪಾಯಿಯನ್ನು ಬಳಕೆ ಮಾಡಿಕೊಂಡು ಅಥವಾ ತೆಗೆದುಕೊಂಡು ಯಾವ ವಸ್ತುಗಳನ್ನು ತರ್ತೀಯಪ್ಪ ಅಂತ ವಿದ್ಯಾರ್ಥಿಗಳಿಗೆ ನಾವು ಒಂದು ಆಪ್ತ ಸಮಾಲೋಚನೆ ಥರದ ಕೆಲವೊಂದು ಪ್ರಶ್ನೆಗಳನ್ನಾಗಿರ್ಬೋದು ಅಥವಾ ಪ್ರಾಕ್ಟಿಕಲ್ ಆಗಿ 100 ರೂಪಾಯಿಯನ್ನು ಕೊಟ್ಟು ಅಥವಾ ಶಾಲಾ ಹಂತದಲ್ಲಿ ಮೇಳಗಳನ್ನು ರಚನೆ ಮಾಡಿ ಅಥವಾ ಶಾಲಾ ಹಂತದಲ್ಲಿ ಸಂತೆಯನ್ನು ನಾವು ಚಟುವಟಿಕೆಯನ್ನು ಹಮ್ಮಿಕೊಂಡಾಗ 100 ರೂಪಾಯಿ ಒಂದು ಹಣವನ್ನು ಯಾವ ರೀತಿ ಮಕ್ಕಳು ಬಳಕೆ ಮಾಡಿಕೊಂಡು ವ್ಯವಹಾರವನ್ನು ಮಾಡ್ತಾರೆ, ಹಣದ ಪರಿಕಲ್ಪನೆ ಅವರಿಗೆ ಹೇಗಿದೆ, ಪೈಸೆ, ರೂಪಾಯಿಗಳು, 10 ರೂಪಾಯಿ, 100 ರೂಪಾಯಿ ಅಥವಾ ಬಿಡಿ 10, ಈ ಒಂದು ಪರಿಕಲ್ಪನೆಯನ್ನು ಮೂಡಿಸಲಿಕ್ಕೆ ಇದು ಒಂದು ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುವಂತಹ 8 ಕಲಿಕಾಫಲಗಳಿಗೆ ಸ್ಥಳೀಯವಾಗಿ ಅಂದರೆ ತರಗತಿಯಾಗಿರ್ಬೋದು ಅಥವಾ ಶಾಲೆಯಲ್ಲಿ ಸ್ಥಳೀಯವಾಗಿ ಲಭ್ಯ ಇರುವಂತಹ ಯಾವ್ಯಾವ ಒಂದು ಸಂಪನ್ಮೂಲಗಳನ್ನು ನಾವು ಬಳಕೆ ಮಾಡ್ಕೋಬೋದು ಅಂತಂದರೆ ಈ 8 ಕಲಿಕಾಫಲಗಳಿಗೆ ಅನ್ವಯವಾಗುವಂತೆ ನಿಸರ್ಗದಲ್ಲಿ ಸುಲಭವಾಗಿ ಸಿಗುವಂತಹ ಕಟ್ಟಿಗೆ ಆಗಿರ್ಬೋದು, ಹುಣಸೆ ಬೀಜಗಳಾಗಿರ್ಬೋದು, ಕಡ್ಡಿಗಳಾಗಿರ್ಬೋದು, ಕಲ್ಲುಗಳಾಗಿರ್ಬೋದು, ಆಮೇಲೆ ತರಗತಿನಲ್ಲಿರ್ತಕ್ಕಂಥ ಫ್ಲ್ಯಾಶ್ ಕಾರ್ಡ್ಗಳಾಗಿರ್ಬೋದು, ಚಿತ್ರಪಟಗಳಾಗಿರ್ಬೋದು, ಆಟದ ಸಾಮಗ್ರಿಗಳು ಅಂತ ಆಗಿರ್ಬೋದು, ವಿಶೇಷವಾಗಿ ಇಲಾಖೆಯಿಂದ ಕೊಡಮಾಡಿರುವಂತಹ ಗಣಿತ ಕಿಟ್ನಲ್ಲಿ ಸಾಕಷ್ಟು ವಸ್ತುಗಳು ಲಭ್ಯ ಇದ್ದಾವೆ. ಆ ಎಲ್ಲ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ನಾವು ಈ 8 ಚಟುವಟಿಕೆಗಳಿಗೆ ಎಲ್ಲ ಒಂದು ಕಲಿಕಾಫಲಗಳನ್ನು ತರಗತಿಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಈ ಒಂದು ಗಣಿತ ಕಿಟ್ಟನ್ನು ನಾವು ಬಹಳಷ್ಟು ಸುಲಭವಾಗಿ ಉಪಯೋಗ ಮಾಡ್ಕೋಬಹುದಾಗಿದೆ. ಹಾಗೆ 1ರಿಂದ 100ರವರೆಗಿನ ನಾಣ್ಯಗಳು, ನೋಟುಗಳು, ಮೆಟ್ರಿಕ್ ಮೇಳ ಹಾಗೆ ಶಾಲಾ ಸಂತೆಗಳನ್ನು ನಾವು ಶಾಲೆಗಳಲ್ಲಿ ಆಯೋಜನೆ ಮಾಡಬಹುದಾಗಿದೆ. ಒಟ್ಟಿನಲ್ಲಿ ಬುನಾದಿ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವಂತಹ 8 ಕಲಿಕಾಫಲಗಳನ್ನು ನಾವು ಅತ್ಯಂತ ಸುಲಭವಾಗಿ ತರಗತಿನಲ್ಲಿ ಅನುಷ್ಠಾನ ಮಾಡಲಿಕ್ಕೆ ನಾವು ಯಾವ್ಯಾವ ಕಾರ್ಯತಂತ್ರಗಳನ್ನು ಹಾಗೆ ಸಲಹಾತ್ಮಕ ಸಂಪನ್ಮೂಲಗಳು ಏನೇನೆಲ್ಲ ಬಳಕೆ ಮಾಡ್ಕೋಬೋದು ಅಂತ ನಾವು ನೋಡಿದ್ವಿ. ಒಟ್ಟಾರೆಯಾಗಿ ಗಣಿತ ಅಂದರೆ ಕಬ್ಬಿಣದ ಕಡಲೆ ಅಂತಂದೇಳಿ ನಾವು ಮಕ್ಕಳಿಗೆ ಬುನಾದಿ ಹಂತದಲ್ಲೇ ಹೋಗ್ಲಾರ್ದಂಗೆ ಅದನ್ನು ತಲೆಯಲ್ಲಿ ಅವ್ರು ತಿಳ್ಕೊಳ್ಳಾರ್ದಂಗೆ ನಾವು ಚಟುವಟಿಕೆಗಳನ್ನು ಹಮ್ಮಿಕೊಂಡು ವಿಷಯ ಸುಲಭವಾಗಿ ಆದಷ್ಟು ಆಕರ್ಷಣೀಯವಾಗಿ ಆಟದ ಮುಖಾಂತರ, ಹಾಡಿನ ಮುಖಾಂತರ ಯಾವ ಚಟುವಟಿಕೆಗಳಿಂದ ವಿದ್ಯಾರ್ಥಿಗಳು ಸುಲಭವಾಗಿ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಅಂತಹ ಎಲ್ಲ ಚಟುವಟಿಕೆಗಳನ್ನು ಶಿಕ್ಷಕರು ತಮ್ಮ ಹಂತದಲ್ಲಿ ಆಯೋಜನೆ ಮಾಡಿ ಈ ಕಲಿಕಾಫಲಗಳನ್ನು ಅನುಷ್ಠಾನಗೊಳಿಸಿ FLN ಮಕ್ಕಳು ಸಾಧಿಸಲಿಕ್ಕೆ ತಾವೆಲ್ಲರೂ ಕೂಡ ಕಾರ್ಯತಂತ್ರಗಳನ್ನು ರೂಪಿಸ್ತೀವಿ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕಾರ್ಯೋನ್ಮುಖ ಆಗ್ತೀರಿ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು. ಇಲ್ಲಿಯವರೆಗೂ ಗಣಿತಕ್ಕೆ ಸಂಬಂಧಪಟ್ಟಂತಹ ಕಲಿಕಾಫಲಗಳನ್ನು ಮಕ್ಕಳಲ್ಲಿ ಕಳಿಸಲಿಕ್ಕೆ ಏನೆಲ್ಲ ಚಟುವಟಿಕೆಗಳನ್ನು ಶಾಲಾ ಹಂತದಲ್ಲಿ ಸುಲಭವಾಗಿ ನಾವು ಕೈಗೊಳ್ಳಬಹುದು ಎಂಬುದರ ಕುರಿತು ವಿಸ್ತೃತವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಇಲ್ಲಿವರೆಗೂ ನಾವು FLN ಕಲಿಕಾಫಲಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಈಗ ಈ FLN ಕಲಿಕಾಫಲಗಳನ್ನು ನಾವು ಶಾಲೆಯಲ್ಲಿ ಅನುಷ್ಠಾನ ಮಾಡಬೇಕಾದರೆ ಕೆಲವೊಂದಿಷ್ಟು ದಾಖಲೆಗಳನ್ನು ನಿರ್ವಹಿಸಬೇಕಾಗುತ್ತದೆ. ಹಾಗಾದರೆ ಯಾವೆಲ್ಲ ದಾಖಲೆಗಳನ್ನು ನಾವು ಹೇಗೆ ಅವನ್ನು ನಿರ್ವಹಿಸಬೇಕು ಎನ್ನುವುದನ್ನು ಭಾರತಿ ಮೇಡಮ್ ಅವರು ತಿಳಿಸಿಕೊಡಲಿದ್ದಾರೆ. ಆತ್ಮೀಯರೇ, ನಾವು FLN ಶಾಲಾ ಹಂತದಲ್ಲಿ ನಿರ್ವಹಿಸಬಹುದಾದಂಥ ದಾಖಲೆಗಳು ಯಾವ್ಯಾವ ಅನ್ನೋದನ್ನು ನಾನಿಲ್ಲಿ ತಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ. ಮೊದಲನೇದಾಗಿ FLN ಕಲಿಕಾಫಲಗಳ ಪಟ್ಟಿ.
ಈಗ ನಾವು ವರ್ಗ ಕೋಣೆಯಲ್ಲಿ ವೇಳಾಪತ್ರಿಕೆಯನ್ನು ಹೇಗೆ ಕಡ್ಡಾಯವಾಗಿ ಹಾಕ್ಕೊಳ್ತೀವಲ್ಲ, ಹೀಗೆ ಇದನ್ನು ಸಹಿತ ಪ್ರಧಾನ ಗುರುಮಾತೆಯವರ ಕೊಠಡಿಯಲ್ಲಿ ಒಂದು, ಹಾಗೆ ನಮ್ಮ ಕ್ಲಾಸ್ ರೂಮಲ್ಲಿ ಎಲ್ಲ ಮಕ್ಕಳಿಗೂ ಕಾಣಿಸುವಂತೆ ಈ ಪಟ್ಟಿಯನ್ನು ನಾವು ತಯಾರಿಸ್ಕೊಂಡಿರ್ಬೇಕು. ಎರಡನೇದಾಗಿ FLN ಆಧಾರಿತ ಸೇತುಬಂಧ ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷೆ ಮತ್ತು ಮಾದರಿ ಉತ್ತರ ಪತ್ರಿಕೆಗಳು 40% ಈ ಪ್ರಶ್ನೆಗಳಲ್ಲಿ 40% FLN ಆಧಾರಿತ ಪ್ರಶ್ನೆಗಳು ಮತ್ತು 60% ಹಿಂದಿನ ಪಠ್ಯದ ವಿಷಯಗಳ ಪ್ರಶ್ನೆಗಳನ್ನು ತೆಗೆದಿಟ್ಕೊಂಡು ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು, ಅದಕ್ಕೆ ಸಂಬಂಧಿಸಿದಂತೆ ಮಾದರಿ ಉತ್ತರಗಳನ್ನು ತಯಾರಿಸಿಕೊಂಡು ನಾವು ಇಟ್ಟಿರ್ಬೇಕಾಗ್ತೈತಿ. ಮೂರನೇದಾಗಿ FLN ಶಾಲಾ ಹಂತದ ನಮೂನೆ ಅನುಬಂಧ 1, ಅವುಗಳನ್ನು ಸಹಿತ ನಾವು ಏನು ಮಾಡ್ಬೇಕ್ರಿ, ಯಾವ ಮಗು ಯಾವ ಗ್ರೇಡನ್ನು ಪಡ್ಕೊಂಡೈತಿ ಅನ್ನೋದನ್ನು ನಮೂದಿಸಿ ಅವುಗಳ ಪಟ್ಟಿಯನ್ನು ತಯಾರಿಸಿ ಇಟ್ಕೊಳ್ಳೋದು. ಹಾಗೆ FLN ಸಾಧಿಸದ ಮಕ್ಕಳ ಪಟ್ಟಿ, ಯಾವ ಮಕ್ಕಳು ನಮ್ಮ ತರಗತಿಯಲ್ಲಿ ಒಂದು 20 ಮಕ್ಕಳಿದ್ದಾವೆ ಅಂದರೆ ಅದರಲ್ಲಿ FLN ಸಾಧಿಸಿದ ಮಕ್ಕಳ ಸಂಖ್ಯೆ ಎಷ್ಟು, ಸಾಧಿಸದ ಮಕ್ಕಳ ಸಂಖ್ಯೆ ಎಷ್ಟು ಅನ್ನೋದು ನಮ್ಮ ಗಮನಕ್ಕೆ ಇರುವಂತೆ ನಾವು ನೋಡಿಕೊಳ್ಳೋದು. ಹಾಗೆ FLN ಶಾಲಾ ಹಂತದ ಮಾದರಿ ಕ್ರಿಯಾ ಯೋಜನೆಯನ್ನು ಸಹಿತ ನಾವು ತಯಾರಿಸಿಕೊಂಡಿರಬೇಕು. ಈ ನಮೂನೆಗಳನ್ನು ಹಾಗೂ ದಾಖಲೆಗಳನ್ನು ಸಲಹಾತ್ಮಕವಾಗಿ ಹಾಗೂ ಮಾದರಿಯಾಗಿ ಕೊಡಲಾಗಿದೆ. ಮತ್ತು ಇಲ್ಲಿ ಹೇಳಲಾದ ನಮೂನೆಗಳನ್ನು FLN ಸುತ್ತೋಲೆಯ ಪ್ರಕಾರನೇ ಇವು ಇರ್ತವೆ. ಆದಾಗ್ಯೂ ನಮ್ಮ ಇಲಾಖೆ ತಿಳಿಸಿದ ನಮೂನೆಗಳನ್ನು ಅಥವಾ ನಮ್ಮ ಬ್ಲಾಕ್ ಹಂತದಲ್ಲಿ ಅಧಿಕಾರಿಗಳ ತಿಳಿಸಿದ ನಮೂನೆಗಳನ್ನು ನಾವು ನಿರ್ವಹಿಸಬಹುದು. ಧನ್ಯವಾದಗಳು. ಇಲ್ಲಿವರೆಗೂ FLNಗೆ ಸಂಬಂಧಪಟ್ಟಂತ ನಿರ್ವಹಿಸಬಹುದಂತ ದಾಖಲೆಗಳನ್ನು ತಿಳಿಸಿದ್ದೀರಿ. ಇವು ಕಲಿಕಾಫಲಗಳ ಪಟ್ಟಿ ಆಗಿರ್ಬೋದು, ಸೇತುಬಂಧ ಪರೀಕ್ಷಾ ಮಾದರಿ ಆಗಿರ್ಬೋದು, ಶಾಲಾ ಹಂತದ ನಮೂನೆ, FLN ಸಾಧಿಸದ ಮಕ್ಕಳ ಪಟ್ಟಿ ಹಾಗೂ ಮಾದರಿ ಕ್ರಿಯಾ ಯೋಜನೆ, ಇವುಗಳನ್ನೆಲ್ಲ ನಾವು ನಮ್ಮ ಶಾಲಾ ಹಂತದಲ್ಲಿ ನಮ್ಮ ಶಾಲಾ ಪರಿಸರಕ್ಕೆ ತಕ್ಕಂತೆ ಮಾದರಿ ಕ್ರಿಯಾ ಯೋಜನೆಯನ್ನು ತಯಾರಿಸಿಕೊಂಡು ಮಕ್ಕಳಿಗೆ FLN ಕಲಿಕಾ ಫಲಗಳ ಕೌಶಲ್ಯಗಳನ್ನು ಬೆಳೆಸಲಿಕ್ಕೆ, ವೃದ್ಧಿ ಮಾಡಲಿಕ್ಕೆ ಸಹಾಯ ಮಾಡುವಂಥ ಒಂದು ಯೋಜನೆ ಆಗಿರುತ್ತದೆ. FLN ಶಾಲಾ ಹಂತದ ನಮೂನೆ ಅನುಬಂಧ 4(1) ಇದನ್ನು ನಾವು ಯಾವ ರೀತಿ ಭರ್ತಿ ಮಾಡಬೇಕು ಎನ್ನುವುದನ್ನು ನೋಡೋಣ. ಈ ನಮೂನೆಯಲ್ಲಿ ಕ್ರಮ ಸಂಖ್ಯೆ, ವಿದ್ಯಾರ್ಥಿಗಳ ಹೆಸರು, FLN ಭಾಷಾ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಕಲಿಕಾ ಫಲಗಳು 1ರಿಂದ 9 ಕಾಲಮ್ಗಳನ್ನು ಹಾಕೋತೀವಿ. ಹಾಗೂ FLN ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂಥ ಕಲಿಕಾ ಫಲಗಳು 10ರಿಂದ 17 ಕಾಲಮ್ಗಳನ್ನು ಹಾಕೋತೀವಿ. ಈ ರೀತಿಯಾಗಿ 1ರಿಂದ 17 ಕಲಿಕಾ ಫಲಗಳನ್ನು ನಾವಿಲ್ಲಿ ಹಾಕೋತೀವಿ. ಪೂರ್ವ ಪರೀಕ್ಷೆಯಲ್ಲಿ 1ರಿಂದ 9 ಕನ್ನಡಕ್ಕೆ ಮತ್ತು 1ರಿಂದ 8 ಗಣಿತಕ್ಕೆ ಪೂರ್ವ ಪರೀಕ್ಷೆಯಲ್ಲಿ ನಾವು ಕಲಿಕಾ ಫಲಗಳ ಆಧಾರಿತವಾಗಿ ಪರೀಕ್ಷೆಗಳನ್ನು ಮಕ್ಕಳಿಗೆ ತೆಗೆದುಕೊಂಡಿರ್ತೇವೆ. ಅಲ್ಲಿ ನಾವು ಯಾವ ರೀತಿ ಮಕ್ಕಳ ಒಂದು ಜ್ಞಾನವನ್ನು ನಾವು ಇಲ್ಲಿ ಮಕ್ಕಳ ಮಟ್ಟವನ್ನು ಯಾವ ರೀತಿ ನಾವು ಗುರುತಿಸಬೇಕು ಅನ್ನೋದನ್ನು ಇಲ್ಲಿ ಮೌಲ್ಯಮಾಪನ ರೂಬಿಕ್ಸ್ಗಳನ್ನು ಕೊಟ್ಟಿದ್ದಾರೆ. BB ಅಂದರೆ ಬಿಲೋ ಬೇಸಿಕ್, ಕನಿಷ್ಠ ಅಂದರೆ ಮಗು ಆ ಕಲಿಕಾಫಲ ಸಾಮರ್ಥ್ಯ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ನಾವು ಅಲ್ಲಿ BB ಎಂದು ಗುರುತಿಸಬೇಕು. B ಅಂದರೆ ಪ್ರಾಥಮಿಕ ಬೇಸಿಕ್, ಆ ಮಗು ಆ ಕಲಿಕಾಫಲ ಸ್ವಲ್ಪ ಓದಲು ಬರುತ್ತಾ ಇದ್ದರೆ ಆ ಮಗುವಿಗೆ ನಾವು B ಎಂದು ಗುರುತಿಸಬೇಕು. P ಅಂದರೆ ಪರ್ಫೆಕ್ಟ್ ಪ್ರಾವೀಣ್ಯತೆ, ಆ ಮಗು ಆ ಕಲಿಕಾಫಲ ಇನ್ನೂ ಸ್ವಲ್ಪ ಹೆಚ್ಚಿಗೆ ಓದಲು ಪ್ರಯತ್ನ ಪಟ್ಟಿದ್ದರೆ ಅದನ್ನು ನಾವು P ಎಂದು ಗುರುತಿಸಬೇಕು. A ಸುಧಾರಿತ ಅಡ್ವಾನ್ಸ್, ಆ ಮಗು ಆ ಕಲಿಕಾಫಲ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಓದಲು ಸಮರ್ಥನಾಗಿದ್ದರೆ ನಾವು A ಎಂದು ಗುರುತಿಸಬೇಕು. ಇಲ್ಲಿ ನಾವು ಒಂದು ಉದಾಹರಣೆಗಾಗಿ ರಮೇಶ್ ಅಂತಕ್ಕಂಥ ಮಗು 1ನೇ ಕಲಿಕಾಫಲ A, 2ನೇ ಕಲಿಕಾಫಲ A, 3ನೇ ಕಲಿಕಾಫಲ A, ಹೀಗೆ 1ರಿಂದ 17 ಕಲಿಕಾಫಲಗಳು A ಎಂದು ಅವನು ಪಡೆದುಕೊಂಡಿದ್ದರೆ ಆ ಮಗು FLN ಸಾಧಿಸಿದ ಮಗು ಎಂದು ನಾವು ಗುರುತಿಸುತ್ತೇವೆ. ಇನ್ನೊಂದು ಮಗು ಎಲ್ಲ 17 ಕಲಿಕಾಫಲಗಳಲ್ಲಿ 16 ಕಲಿಕಾಫಲಗಳು A ಎಂದು ಪಡೆದುಕೊಂಡು ಯಾವುದಾದ್ರೂ ಒಂದು ಕಲಿಕಾಫಲದಲ್ಲಿ ಅವು B, P ಅಥವಾ BB ಎಂದು ಪಡೆದುಕೊಂಡಿದ್ದರೂ ಕೂಡ ಆ ಮಗುವನ್ನು ನಾವು FLN ಸಾಧಿಸದ ಮಗು ಎಂದು ಗುರುತಿಸುತ್ತೇವೆ. ಹೀಗೆ ನಮ್ಮ ಶಾಲಾ ತರಗತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳ ಒಂದು FLN ಸಾಧಿಸದ ಪಟ್ಟಿಯನ್ನು ತಯಾರಿಸಿಕೊಳ್ಳಬೇಕು. ಒಟ್ಟಾರೆಯಾಗಿ 17 ಕಲಿಕಾಫಲಗಳು ಆ ಮಗು ಗಳಿಸುವವರೆಗೂ ನಾವು FLN ಸಾಧಿಸದ ಮಗು ಎಂದು ಗುರುತಿಸುತ್ತೇವೆ. ಆ ಮಗು ಆ 17 ಕಲಿಕಾಫಲಗಳ ಸಾಮರ್ಥ್ಯವನ್ನು ಗಳಿಸುವವರೆಗೂ ನಾವು ಆ ಮಗುವಿಗೆ ಅನೇಕ ಕ್ರಿಯಾ ಯೋಜನೆಗಳನ್ನು ಮತ್ತು ಚಟುವಟಿಕೆಗಳನ್ನು ಬಳಸಿಕೊಂಡು 17 ಕಲಿಕಾಫಲಗಳನ್ನು ಗಳಿಸುವಂತೆ ಮಾಡುವಂತೆ ನಾವು ಮಾಡುವುದು. ಆತ್ಮೀಯರೇ, ಇಲ್ಲಿವರೆಗೂ ನಾವು FLN ಕಲಿಕಾಫಲಗಳನ್ನು ನಾವು ಶಾಲೆಯಲ್ಲಿ ಯಾವ ರೀತಿ ಅನುಷ್ಠಾನ ಮಾಡಬೇಕು ಎನ್ನುವುದನ್ನು ಸುದೀರ್ಘವಾಗಿ ನಾವು ಚರ್ಚಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ
ನಮಗೆ ಮಾಹಿತಿಯನ್ನು ನೀಡಿದಂತಹ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವರಿಗೂ ಹಾಗೂ ಭಾರತಿ ಮೇಡಮ್ ಅವರಿಗೂ ಮತ್ತು NB ದ್ಯಾಪುರ್ ಸರ್ ಅವರಿಗೂ ನಮ್ಮ ಸಂತೋಷ್ ಶಿಕ್ಷಣ ಚಾನೆಲ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ತಮಗೆಲ್ಲರಿಗೂ ಧನ್ಯವಾದಗಳು ಮೇಡಮ್. ಹಾಗೂ ಒಟ್ಟಾರೆಯಾಗಿ 2026-27ನೇ ಸಾಲಿಗೆ ಪ್ರತಿಯೊಬ್ಬ ಮಗುನೂ ಕೂಡ ಮೂಲಭೂತ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೌಶಲ್ಯಗಳನ್ನು ಬೆಳೆಸಿಕೊಂಡು ಪ್ರಾವೀಣ್ಯತೆಯನ್ನು ಹೊಂದಿ FLN ಕಾರ್ಯಕ್ರಮದಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ನಾವು ಮುಂದಿನ ಒಂದು ದಿನಮಾನದಲ್ಲಿ ಪ್ರತಿಯೊಂದು ಮಗುನೂ ಕೂಡ ಸರಳವಾಗಿ ಓದಲು, ಬರೆಯಲು ಹಾಗೂ ಸುಲಭ ಲೆಕ್ಕಾಚಾರ ಮಾಡಲು ಸಮರ್ಥನನ್ನಾಗಿ ಮಾಡುವಂತಹ ಒಂದು ಕಾರ್ಯಕ್ರಮ ಇದಾಗಿರುತ್ತದೆ. ಈ ಕಾರ್ಯಕ್ರಮವನ್ನು ನಾವು ರಾಜ್ಯಾದ್ಯಂತ ಎಲ್ಲ ಶಾಲೆಗಳಲ್ಲಿ ಸಮರ್ಪಕವಾಗಿ ಅನುಷ್ಠಾನ ಮಾಡಿ ಪ್ರತಿಯೊಂದು ಮಗು 17 ಕಲಿಕಾಫಲಗಳು ಗಳಿಸುವಂತೆ ಮಾಡೋಣ ಎಂದು ಹೇಳುತ್ತಾ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.